ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಇವರು ಮಿಸ್ಟರ್ ದಯಾನಂದ್ ಅಂತ. ನಮಸ್ಕಾರ. ಇವರು ನನ್ನ ಹೆಸರು ಗೀತಾ ಅಂತ. ಹಲೋ, ಐ ಆಮ್ ರತ್ನ. ನಮಸ್ಕಾರಮ್ಮ. ಉಷಾ. ಹಲೋ, ಐ ಆಮ್ ನರಸಿಂಹ. ನಮಸ್ತೆ. ಆನಂದ್. ನಮಸ್ಕಾರ. ಕಲ್ಪನಾ. ಹಲೋ, ಥ್ಯಾಂಕ್ ಯು. ಅನ್ಸೂಯ. ನಮಸ್ಕಾರಮ್ಮ. ಲೋಕನಾಥ್. ಹಾ ಹಾ. ಜಯಶಂಕರ್. ನಮಸ್ತೆ. ಥ್ಯಾಂಕ್ ಯು. ವೆಲ್ಕಮ್. ಐ ಆಮ್ ಸುಧೀರ್. ನಾನು ಈ ಬ್ಯಾಂಕ್ ನಲ್ಲಿ ಕ್ಯಾಶಿಯರ್. ಥ್ಯಾಂಕ್ ಯು. ನಾನ್ ಕೆಲಸ ಮಾಡ್ತಿದ್ದಿ ಬ್ಯಾಂಕ್ಗೆ ನಾನೇ ಮ್ಯಾನೇಜರ್ ಆಗಿ ಬಂದಿದ್ದು ನನಗೆ ತುಂಬಾ ಹೆಮ್ಮೆ ಆಗ್ತಿದೆ. ನಮಗೂ ಕೂಡ ತುಂಬಾ ಸಂತೋಷ ಆಗಿದೆ. ನೀವೆಲ್ಲ ನನ್ನ ಜೊತೆ ಸಿನ್ಸಿಯರ್ ಆಗಿ ವರ್ಕ್ ಮಾಡಿದ್ರೆ ನಾವೆಲ್ಲ ಸೇರಿ ಈ ಬ್ಯಾಂಕ್ಗೆ ಒಳ್ಳೆ ಹೆಸರು ತರಬಹುದು. ಖಂಡಿತ ಆಗ್ಲಿ ಮೇಡಮ್. ಥ್ಯಾಂಕ್ ಯು. ಬೈ ದ ವೇ, ಹಿಸ್ ಮೈ ಬ್ರದರ್ ವಕೀಲ್ ವಿಶ್ವನಾಥ್. ನಮಸ್ಕಾರ. ಶಾರದಾ, ಇನ್ನು ನಿನ್ ಡ್ಯೂಟಿ ನೀನ್ ಅಟೆಂಡ್ ಮಾಡು. ನಾನ್ ಮನೆ ಹುಡ್ಕೊಂಡ್ ಬರ್ತೀನಿ. ಬರ್ಲಾ? ಓಕೆನಾ? See you. ಭಾಗ್ಯದ ಲಕ್ಷ್ಮೀ ಪಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಬ್ಯಾಂಕಲ್ಲಿರೋ ಲಕ್ಷ್ಮಿ. ನೀನು ನನಗೆ ಡ್ಯಾಶ್ ಹೊಡಿತೀಯ? ಯಾಕೆ ಹಿಂಗ್ ಹೊಡಿತಾ ಇದ್ದೀರಾ? ನಾನೇನ್ ಮಾಡ್ಬಾರ್ದು ಮಾಡ್ದೆ ನಿಮಗೆ? ಅಯ್ಯೋ, ಯಾರು ಬಿಡಿಸ್ಬಾರ್ದ? ಅಮ್ಮ ಅಪ್ಪ ಯಾಕೆ ಸರ್ ಈಗ ನಾಯಿಗೆ ಹೊಡೆದಾಗ ಹೊಡಿತಾ ಇದ್ದೀರಾ? ನಾನು ಮಾಡಬಾರ್ದು ತಪ್ಪಾದ್ರೂ ನಿಮ್ಗೇನು ಮಾಡಿದೀನಿ ಸರ್? ಈ ಬೆಂಗಳೂರಿಗೆ ಬರೋದಕ್ ಮುಂಚೆ ಎಲ್ಲಾ ವಿಷಯ ತಿಳ್ಕೊಂಡೇ ನಾನು ಬಂದಿರೋದು. ಏನೆಲ್ಲಾ ವಿಷಯ ನೀವು ತಿಳ್ಕೊಂಡು ಬಂದಿರೋದು? ಬೆಂಗಳೂರಲ್ಲಿ ಬ್ಯಾಂಕ್ ಮುಂದೆ ಜನ ಹೊಂಚಾಕ್ತಾ ಇರ್ತಾರೆ. ಯಾರಾದ್ರೂ ಬಂದ ತಕ್ಷಣ ಫಟ್ ಅಂತ ಡ್ಯಾಶ್ ಹೊಡೆದು ಚಟ್ ಅಂತ ಹಣ ಲಪ್ಟಾಯಿಸ್ಬಿಡ್ತಾರೆ. ಹುಷಾರಾಗಿರ್ಬೇಕು ಅಂತ. ನಿಜ ಹೇಳು, ನೀನೀಗ ನನಗೆ ಡ್ಯಾಶ್ ಹೊಡೆದಿದ್ದು ನನ್ನ ಪರ್ಸ್ನ ಪಿಕ್ ಪಾಕೆಟ್ ಮಾಡೋದಕ್ ತಾನೆ? ತಗರಿ ಕೈನ ಬಿಡ್ರಿ. ಆಡೋರು ಯಾರೋ ಏಟ್ ತಿನ್ನೋರು ಯಾರೋ ಅಂದ ಹಾಗಾಯ್ತು. ಅಲ್ರಿ, ಜಯನಗರದಲ್ಲಿ 6 ಮನೆ ಓನರ್ ನಾನು. ನಿಮ್ಮ ಹತ್ರ ಪಿಕ್ ಪಾಕೆಟ್ ಮಾಡೋಂತ ಕರ್ಮ ನನ್ಗೇನ್ರಿ? ಅಪ್ಪ ತಿರುಪತಿ ತಿಮ್ಮಪ್ಪ ಬೆಳಿಗ್ಗೆ ಎದ್ದು ಕೂಡಲೇ ನಿನ್ ನೋಡ್ಬೇಕು ಅಂತ ಬಂದು ಕನ್ನಡಿಲಿ ನನ್ನ ಮುಖ ನಾನ್ ನೋಡ್ಕೊಂಡಿದ್ದೆ. ದೊಡ್ಡ ತಪ್ಪಾಗೋಯ್ತೇನೋ ಅಪ್ಪ. ಐ ಆಮ್ ಸಾರಿ. ಅದು ನೀವು ಪರೋಪಕಾರಿ ಪಾಪಣ್ಣ ಅಂತ. ಐ ಆಮ್ ಸಾರಿ ಪಾಪಣ್ಣವ್ರೆ. ಅದು ನೀವು ನನಗೆ ಡ್ಯಾಶ್ ಹೊಡೆದ್ರಲ್ಲ, ಅದನ್ನ ನಾನು ತಪ್ಪು ತಿಳ್ಕೊಂಬಿಟ್ಟೆ. ಅದು ನನ್ನ ತಂಗಿ ಬ್ಯಾಂಕ್ಗೆ ಹೊಸದಾಗಿ ಮ್ಯಾನೇಜರ್ ಆಗಿ ಬಂದಿದ್ದಾಳೆ. ಅವಳನ್ನ ಡ್ಯೂಟಿಗೆ ಬಿಟ್ಬಿಟ್ಟು ಬಾಡಿಗೆ ಮನೆ ಹುಡ್ಕೋಣ ಅಂತ. ಹೌದಾ? ತಾನಾಗಿ ಹುಡುಕೊಡೋದು ಬಳ್ಳಿ ಕಾಲಿಗೆ ಸಿಕ್ತು ಅಂದ ಹಾಗಾಯ್ತು. ನಾನು ಅದಕ್ಕೆ ಬರ್ತಾ ಇದ್ದೆ. ಯಾಕೆ? ಏನು ಇಲ್ಲ, ನಂದೇ ಒಂದು ಮನೆ ಬಾಡಿಗೆಗಿದೆ, ಅದನ್ನ ಯಾರಿಗಾದ್ರೂ ಕೊಡಿಸ್ಬಿಡಿ ಅಂತ ಹೇಳೋಣ ಅಂತ ಆ ಸ್ಟಾಫ್ ಡೈರನ್ ಹೇಳೋಣ ಅಂತ ಬಂದೆ. ಬಹಳ ಒಳ್ಳೇದಾಯ್ತು. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಹಾಗಾಯ್ತು. ಇವತ್ ಸಂಜೆ ನಾನು ನನ್ನ ತಂಗಿ ಶಾರದಾ ನಿಮ್ ಮನೆ ನೋಡಕ್ ಬರ್ತೀನಿ. ನಿಮ್ಮ ಅಡ್ರೆಸ್? ಅಡ್ರೆಸ್ಸು ಅಂದೆ. ಅಯ್ಯೋ ಅಮ್ಮ, ಅಯ್ಯೋ ನೋವು ತಡ್ಕೊಳಕ್ ಆಗ್ತಿಲ್ವಲ್ಲಪ್ಪ. ಅಯ್ಯೋ ಅಮ್ಮಮ್ಮ, ಅಯ್ಯೋ ಅಮ್ಮ, ಅಯ್ಯೋ. ಯಾಕೆ ನೋಡ್ತಾ ಇದೀಯಾ? ಏನಾಯ್ತು? ಬಾತ್ರೂಮ್ ನಲ್ಲಿ ಜಾರಿ ಬಿದ್ಬಿಟ್ಟೆ. ಕಾಲ್ ತುಂಬಾ ನೋಯ್ತಿದೆ. ಅಯ್ಯೋ, ಸ್ವಲ್ಪ ಅಮೃತಾನ್ನ ತಿಕ್ತೀರಾ ರೀ? ಬಾಗ್ಲು ಹಾಕ್ರಿ. ಬಾಗ್ಲಿ ಯಾಕೆ ಹಾಕ್ಬೇಕು? ಗಾಳಿ ಬರ್ತಾ ಜೋರಾಗಿದೆ, ಚಳಿ ಆಗುತ್ತೆ ರೀ. ರೀ, ಚಿಲ್ಕ ಹಾಕ್ರಿ. ಮಗು ಒಂದೇ ಮಲಗಿದೆ, ಚಿಲ್ಕ ಯಾಕೆ ಹಾಕ್ಬೇಕು? ಹುಣ್ಣಿಮೆ ಬೆಳೆದಿಂಗಳು, ತಂಪಾದ ಗಾಳಿ, ಅಷ್ಟು ಅರ್ಥ ಆಗ್ತಾ ಇಲ್ವಾ ನಿಮ್ಗೆ? ರೀ, ಬೇಗ ಬನ್ರಿ. ತಗೊಳ್ಳಿ. ಎಲ್ಲಿ ನೋಯ್ತಿದೆ? ಇಲ್ಲ ಅಲ್ಲ, ಇಲ್ಲ ಅಲ್ಲೂ ಅಲ್ಲ, ಇಲ್ಲ ಅಲ್ಲೂ ಅಲ್ಲ, ಇಲ್ಲ ಇನ್ನು ಸ್ವಲ್ಪ ಮುಂದೆ. ಇಲ್ಲ ನೀನು ಕಾರಣ ಹೊಲ ಮನೆ ಹೋದ್ರೆ ತಿಂತೀರ, ತಿಂತೀರ. ದನ ಬಿಡ್ದಂಗ್ ಬಿಡ್ತಾ ಇದ್ದಲ್ಲ. ಬಿಡಲ್ಲ. ನಿನ್ನೆ ಕಣೆ ಕಾಲ್ಮುಂಡೆ
ಎಷ್ಟು ದಿನ ಈ ರೀತಿ ಮೋಸ ಮಾಡ್ತಾ ಇದ್ದೀವಿ ದರ್ವೇಶಿ? ನನ್ನನ್ನ ನೋಡಿ ಬೇಡಯ್ಯ, ನಾ ಏನ್ ಮೋಸ ಮಾಡಿಲ್ಲ, ನನ್ ಮಾತ್ ನಂಬು. ದೂಸರ ಮಾತಾಡಿದ್ರೆ ನಾಳೆ ಕತ್ತರಿಸಾಕ್ಬಿಡ್ತೀನಿ. ಶಾಂತಿ ಶಾಂತಿ, ಯಾಕಯ್ಯ ಹೆಂಗಸ್ನ ದನ ಬಡದಾಗ ಬಡಿತಾ ಇದೀಯಾ? ಬಡಿಯೋದಷ್ಟೇ ಅಲ್ಲ, ಇವಳು ಕೈ ಕಾಲು ಕತ್ತರಿಸಿದ್ರೆ ಪಾಪ ಬರಕಿಲ್ಲ. ತಪ್ಪು. ನಡು ರೋಡಲ್ಲಿ ಹಾಡು ಹಗಲಲ್ಲಿ ಒಂದು ಅಮಾಯಕ ಹೆಂಗಸನ್ನ ಹೊಡೆಯೋದು ಕಾನೂನು ಪ್ರಕಾರ ತಪ್ಪು. ನೀನ್ಯಾವನಯ್ಯ ಇದನ್ನ ಕೇಳೋದಕ್ಕೆ? ನನ್ನನ್ನು ದಬಾಯಿಸ್ತಾ ಇದ್ದಾನಲ್ಲ. ಏನಯ್ಯ, ನೀನೇನ್ ಮನುಷ್ಯನ ಮೃಗನ? ವಿನಾಕಾರಣ ಒಂದ್ ಹೆಂಗಸನ್ ಹೊಡಿತಾ ಇದೆಯಲ್ಲ, ಯಾರಯ್ಯ ನೀನು? ಇವನು ನನ್ ಗಂಡ ಕಣ್ರವ. ಗಂಡನ? ಗಂಡ ಆದ್ ಮಾತ್ರಕ್ಕೆ ಹೀಗೆ ಪಬ್ಲಿಕ್ ಆಗಿ ನಡು ರೋಡ್ ನಲ್ಲಿ ಹೊಡಿತಾ ಇದ್ದಾನಲ್ಲ, ಇದ್ ಯಾವ ನ್ಯಾಯ? ಗಂಡ ಹೆಂಡತಿಗೆ ಈಕ್ವಲ್ ರೈಟ್ಸ್ ಇರೋ ಈ ಮಹಿಳಾ ವರ್ಷದಲ್ಲಿ ಹೆಂಡತಿ ಮೇಲೆ ಕೈ ಮಾಡೋದು ಅಕ್ಷಮ್ಯ ಅಪರಾಧ, ಯುವರ್ ಆನರ್. ಹಾಗೇಳಿ ಮೈ ಲಾರ್ಡ್. ಹೆಂಡತಿ ಅಂದ್ರೆ ಯಾರು? ನಿನಗೆ ಅಡಿಗೆ ಮಾಡಿ ಊಟಕ್ಕೆ ಹಾಕೋಳು, ಮಕ್ಕಳನ್ನ ಹಡ್ದು ಕೈ ಕೊಡೋಳು ಅಂತ ಹೆಂಡತಿ ನೀನ್ ಹೊಡೆಯೋ ಹಾಗೆ ಏನಯ್ಯ ತಪ್ಪು ಮಾಡಿದ್ಲು? ಏನ್ ತಪ್ಪು ಮಾಡಿದ್ಲ? ನಾನ್ ಯಾಕೆ ಹೊಡೆದೆ ಅಂತ ಎದುರು ಮನೆ ಹೆಂಗಸನ್ನ ಕೇಳು. ಯೋ, ಹೆಂಗ್ಸು ಗಿಂಗ್ಸು ಅಂದ್ರೆ 32 ಹಲ್ಲು ಉದುರಿಸ್ಬಿಡ್ತೀನಿ, ಹುಷಾರ್. ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತಾಡು. ನನ್ನ ಗಂಡ ಒಳ್ಳೆ ಕಟ್ಟು ಮಸ್ತಾಗಿ ಹೀರೋ ಇದ್ದಾಗಿದ್ದಾರೆ ಅಂತ ಇವಳು ಮಸಲತ್ ಮಾಡಿ ಬುಟ್ಟಿಗೆ ಹಾಕೊಳಕ್ ನೋಡಿದ್ರೆ ನಾನು ಬಿಟ್ಟು ಬಿಡ್ತೀನಾ? ತಪ್ಪು. ವಿಷಯ ಏನು ಅಂತ ನೇರವಾಗಿ ಹೇಳ್ದೆ ಸುತ್ತಿ ಬಳಸಿ ಹೇಳೋದು ಕಾನೂನು ಪ್ರಕಾರ ತಪ್ಪು. ನೀನ್ ಮುಚ್ಕೊಳಯ್ಯ ಬಾಯ್ನ. ಅಲ್ಲ, ಈ ಬದನೆಕಾಯಿ ಕೆಜಿಗೆ 3 ರೂಪಾಯಿ ಅಂತ ಎದುರುಗಡೆ ಮನೆಯವ್ರು ಕೊಟ್ಟು ನನ್ ಮನೆ ಮುಂದೆ ಬಂದು ನನಗೂ 3 ರೂಪಾಯಿ ಅಂತ ಹೇಳಿದ್ಲು. ಅಷ್ಟರಲ್ಲಿ ನನ್ ಗಂಡ ಹೊರಗಡೆ ಬರೋದನ್ನ ನೋಡಿ ಹೀ ಅಂತ ನುಲಿತಾ, ನಿಮಗಾದ್ರೆ 28 ಪೈಸೆ ಕಮ್ಮಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ಲಲ್ಲ. ನನ್ನ ಗಂಡನ ಹತ್ರ ಮಾತ್ರ ಕಮ್ಮಿ ತಗೊಳಕ್ಕೆ ಏನ್ ಕಾರಣ? ಕಳ್ಳ ಸಂಬಂಧ ತಾನೆ? ತಪ್ಪು. ತಾಳಿ ಕಟ್ಟಿದ ಗಂಡನ್ನ ಕೇವಲ 25 ಪೈಸೆಗೆ ತೂಕ ಹಾಕೋದು ತಪ್ಪು. ಎಷ್ಟೋ ಸಲ ಅದಕ್ಕಿಂತ ಕಮ್ಮಿಗೂ ತೂಕ ಹಾಕಿದಾರೆ ಇವರು. ಯೋ, ಸುಮ್ನಿರಯ್ಯ. ಏನಮ್ಮ, ನಿನ್ ಗಂಡಂಗೂ ಈಕೆಗೂ ಕಳ್ಳ ಸಂಬಂಧ ಇದೆ ಅಂತ ಹೇಳ್ದಿಯಲ್ಲ, ನೀನ್ ನೋಡಿದ್ಯಾ? ನೋಡ್ಲಿಲ್ಲ, ಆದ್ರೂ ಗೊತ್ತು. ತಪ್ಪು. ಸ್ವತಃ ಕಣ್ಣಿಂದ ನೋಡದೆ ಪರಸ್ತ್ರೀ ಮೇಲೆ ಇಂಥ ಅಭಾಂಡವಾದ ಅಪನಿಂದೆ ಹೊರಿಸೋದು ಮತ್ತೊಮ್ಮೆ ಅಕ್ಷಮ್ಯ ಅಪರಾಧ. ನೀನ್ ಯಾಕಮ್ಮ ಎಲ್ರಿಗೂ 3 ರೂಪಾಯಿ ಕೊಟ್ಟು ಏಕೆ ಗಂಡನಿಗೆ ಮಾತ್ರ 25 ಪೈಸೆ ಕಮ್ಮಿ ಹೇಳ್ದೆ? ಕೇಳಿ, ನಿಜಾಂಶ ಹೊರಗೆ ಬರುತ್ತೆ. ಇದ್ದರಿದ್ರೆ ನನ್ ಗಂಡ ಸಂಪಾದನೆ ಮಾಡಿದ್ದೆಲ್ಲ ಸಾರಾಯಿಗೆ ಸುರಿದು ರಕ್ತವಾಂತಿ ಮಾಡ್ಕೊಂಡು ಆಸ್ಪತ್ರೆಯಲ್ಲಿ ಸಾಯ್ತಾ ಬಿದ್ದಿದ್ದ. ಔಷಧಿ ತರಕ್ಕೂ ಹಣ ಇಲ್ದೆ ಕಣ್ ಬಿಡ್ತಾ ನಾನು ವಿಧವೆ ಆಗೋಯ್ತೀನಲ್ಲಪ್ಪ ದೇವ್ರೆ ಅಂತ ಬರ್ದಾಡ್ತಿರುವಾಗ ದೇವ್ರಾಗ್ ಬಂದು 500 ರೂಪಾಯಿ ಸಹಾಯ ಮಾಡಿ ಈ ನನ್ ಗಂಡನ್ ಜೀವ ಸಹಿತ ಉಳಿಸ್ಕೊಟ್ರು ಇವ್ರ ಯಜಮಾನ್ರು. ನನ್ ಒಡ ಹುಟ್ಟಿದ ಅಣ್ಣನ್ಗಿಂತ ಹೆಚ್ಚಾಗಿ ನನ್ ಮಾಂಗಲ್ಯ ಕಾಪಾಡಿ ದೇವ್ರ ಕಂಡ್ರವ ಅಯ್ಯಪ್ಪ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಟ್ಲಲ್ಲ, ಗುಟ್ಟು ರಟ್ಟಾಯ್ತು ಅಂತ ಕಣ್ಣೀರಿನ ಕೋಡಿ ಹರಿಸ್ತಾ ಇದ್ದಾಳೆ. ತಪ್ಪು ತಪ್ಪು. ಈ ಕೇಸು ಸಿವಿಲ್ ಕೋರ್ಟ್ ಇಂದ ಹೈಕೋರ್ಟ್ ಹೋಗೋ ಪರಿಸ್ಥಿತಿ ಬಂದಿದ್ರು ಇನ್ನು ಪ್ರತಿಕಕ್ಷಿದಾರ ಬಂದು ಸಾಕ್ಷಿ ಹೇಳದೆ ಇರೋದು ಕಾನೂನು ಪ್ರಕಾರ ತಪ್ಪು. ಕರೆಕ್ಟ್ ಆಗಿ ಹೇಳಿದ್ರಿ ಮೈ ಲಾರ್ಡ್. ಅಪ್ಪ ಮಧು, ಈ ಕೇಸು ಯದ್ವಾ ತದ್ವಾ ಎಡವಟ್ಟಾಗೋಗ್ತಾ ಇದೆ, ಬೇಗ ಹೊರಗಡೆ ಬರಬಾರ್ದಾ? ಏನಪ್ಪ ಮಧು, ನಿಮ್ಮ ಆಕೆ ನಿನಗೂ ಆ ತರಕಾರಿ ಹೆಂಗಸ್ಗೂ ಏನೇನೇನೋ ಸಂಬಂಧ ಹೇಳ್ತಿದ್ದಾಳೆ, ಇದಕ್ಕೆ ನೀನೇನ್ ಹೇಳ್ತೀಯಾ? ಬೇರೆ ಹೆಂಗಸರನ್ನ ತಾಯಿ ತಂಗೀರ್ ತರ ಮರ್ಯಾದೆಯಿಂದ ಕಾಣೋ ಗಂಡಸರಿಗೆ ಕೆಟ್ಟ ಸಂಬಂಧ ಕಟ್ಟೋಂಥವ್ರು ಮನುಷ್ಯರಲ್ಲ, ಹಂದಿಗಿಂತ ಕೀಳಾದವರು. ಛೇ, ನಿಮ್ಮ ಹೆಸರು? ಶಾರದಾ. ಯಾವಾಗ ಹೇಳ್ಕೊಡ್ತೀರಾ? ಡಿಸೆಂಬರ್ 31ಕ್ಕೆ. ಡಿಸೆಂಬರ್ 31ಕ್ಕಾ? ಇದಿನ್ನು ಸೆಪ್ಟೆಂಬರ್ ರೀ. ಡಿಸೆಂಬರ್ಗಿನ್ನು 4 ತಿಂಗಳಿದೆ. ನಿಮಗಿಂತ ಮುಂಚೆ ತುಂಬಾ ಜನ ಆರ್ಡರ್ ಕೊಟ್ಟಿದ್ದಾರೆ ಮೇಡಮ್. ನನ್ಗೆ ಅರ್ಜೆಂಟ್ ಆಗಿ ಬೇಕಿತ್ತಲ್ಲ. ಸಾರಿ ಮೇಡಮ್, ಸ್ವಲ್ಪ ಡಿಲೇ ಆದ್ರೂ ನಮ್ಮಲ್ಲಿ ಹೊಲಿಸೋ ಬಟ್ಟೆಗಳನ್ನ ಹಾಕೊಳ್ಳೋದು ಕಸ್ಟಮರ್ಸ್ಗೆ ಒಂದು ಪ್ರೆಸ್ಟೀಜ್. ನಿಮ್ ಪ್ರೆಸ್ಟೇಜ್ ನೀವೇ ಇಟ್ಕೊಳ್ಳಿ, ನಾವು ಬೇರೆ ಕಡೆ ಹೊಲ್ಸ್ಕೋತೀವಿ. ನಡೀರೆ ಬರೇ. ಪ್ರಪಂಚದಲ್ಲೆಲ್ಲ ಇವನೊಬ್ಬಂದೇ ಅಂಗಡಿ ಇದೆ ಅಂತ ತಿಳ್ಕೊಂಡಿದ್ದಾನೆ. ಸ್ಟೂಪಿಡ್. ನಮಸ್ಕಾರ ಮೇಡಮ್. ಆ ಬಟ್ಟೆ ನಂಗೆ ಕೊಟ್ರೆ ಸಂಜೆ ಒಳಗೆ ನಾ ಹೊಲ್ಕೊಡ್ತೀನಿ ಮೇಡಮ್. ಯಾವ್ದು ನಿಮ್ ಶಾಪು? ಅದು ಅಲ್ಲಿದೆ. ಇಂಡಿಯಾದಲ್ಲಿ ನಂಬರ್ 1 ಟೈಲರಿಂಗ್ ಶಾಪ್ ಅಂದ್ರೆ ನಿಮ್ಮ ಅಂಗಡಿನೇ
ರೀ ಫುಟ್ಪಾತ್ ಮೇಲಿರೋ ಗುಜ್ರಿ ಮಿಷಿನ್ ನೀನಾದ್ರೂ ಓನರ್. ನೀನ್ ಕೆಲ್ಸ ಕಲ್ತ್ಕೊಳಕ್ಕೆ ನಮ್ ಕಾಸ್ಟ್ಲಿ ಬಟ್ಟೆನೇ ಬೇಕಾ? ಜಾಗ ನೋಡಿ ಎಳಿಬೇಡಿ, ಜಾಣ್ಮೆ ನೋಡಿದ್ಮೇಲೆ ಮಾತಾಡಿ. ನನ್ ಪ್ರತಿಭೆ ತೋರ್ಸಕ್ ಒಂದ್ಸಲ ಅವಕಾಶ ಕೊಡಿ ಮೇಡಮ್, ಆಮೇಲೆ ನೀವೇ ಮೆಚ್ಕೋತೀರಾ. ನಿನ್ ಹಳೆ ಮಿಷಿನ್ ಅಲ್ಲಿ ನಮ್ ಬಟ್ಟೆ ವೇಸ್ಟ್ ಆದಾಗ ಕೊಡ್ತೀಯಾ? ಪೆನ್ ಹಳೇದಾದ್ರೂ ಅದರಿಂದ ಹೊಸ ಕವಿತೆ ಬರೆಯಲ್ವಾ? ಹಾಗೇನೆ ಬರವಣಿಗೆ ಅನ್ನೋದು ಬರೆಯೋ ಬುದ್ಧಿವಂತಂದೇ ಹೊರತು ಪೆನ್ನಿಂದಲ್ಲ. ಮೇಡಮ್, ಒಂದ್ಸಲ ಚಾನ್ಸ್ ಕೊಟ್ಟು ನೋಡಿ, ನಿಮ್ಗೆ ತೃಪ್ತಿ ಆದ್ರೆ ಆಮೇಲೆ ಕಾಸು ಕೊಡಿ. ಅಯ್ಯೋ ಬಂದ್ರೆ ಇವನ್ ಹತ್ರ ಏನ್ ಮಾತು? ಹಲೋ, ಶಾರದಾ ಟೆಕ್ಸ್ಟೈಲ್ಸ್. ನಮಸ್ಕಾರ ಸರ್, ರೆಡಿ ಆಗಿದೆ ಸರ್. ಜಸ್ಟ್ ಮಿನಿಟ್ ಸರ್. ಹಲೋ, ಎಸ್ ಶಾರದಾ ಟೆಕ್ಸ್ಟೈಲ್ಸ್, ಹೌದು. ಡ್ರೆಸ್ಸಸ್ ಆರ್ಡರ್ ಪ್ಲೇಸ್ ಮಾಡಬೇಕಾ? ಇವತ್ತು ಸಾಯಂಕಾಲ 4 ಗಂಟೆ ಕಳಿಸ್ಕೊಡಿ. ಓ ಎಸ್, ಶ್ಯೂರ್ ಶ್ಯೂರ್. ಎಸ್ ಸರ್, ಖಂಡಿತ ಸರ್. ಓ ಎಸ್, ಶ್ಯೂರ್ ಶ್ಯೂರ್. ಹಲೋ ಶಾರದಾ ಟೆಕ್ಸ್ಟೈಲ್ಸ್, ಆರ್ಡರ್ ಸರ್. ಓ ರೆಡಿ ಆಗಿದೆ ಸರ್. ಓ ಎಸ್, 5 ಗಂಟೆ ಕಳಿಸ್ಕೊಡ್ತೀನಿ. ಶ್ಯೂರ್ ಸರ್. ಓಕೆ. May I come in? Yes, come in. ಈ ಡಿಸೈನ್ ಹೇಗಿದೆ? ತುಂಬಾ ಚೆನ್ನಾಗಿದೆ. ಕಲರ್? ನಿಮ್ ಸೆಲೆಕ್ಷನ್ ಆದ್ಮೇಲೆ ಕೇಳ್ಬೇಕೆ? ಇದನ್ನ ಹಾಕೊಳ್ಳೋ ಅದೃಷ್ಟವಂತ ಯಾರು? ನೀವೇ. ನಾನಾ? ನಿಜವಾಗ್ಲೂ? ಹೌದು. ನೀವು ನಂಗೆ ಮಾಡಿರೋ ಸಹಾಯಕ್ಕೆ, ನಿಮ್ ಬರ್ತ್ಡೇಗೆ ನನ್ನ ಈ ಪುಟ್ಟ ಕಾಣಿಕೆ ತಗೊಳ್ಳಿ. ಮೇಡಮ್, ಮೇಡಮ್, ಏನ್ ಯೋಚನೆ ಮಾಡ್ತಿದ್ದೀರಾ? ಮಧು, ಒಂದ್ ನಿಮಿಷ. ಏನ್ ಮೇಡಮ್? ನನ್ನ ಹೆಸರು ಮೇಡಮ್ ಅಲ್ಲ, ಶಾರದಾ ಅಂತಾನೆ ಕರಿಬಹುದು. ಸರಿ, ನಾನು ನಿಮ್ಮನ್ನ ಸರ್ ಅಂತಾನೆ ಕರಿತೀನಿ. ನಿಮ್ಮಿಷ್ಟ. ನನ್ಗೊಂದ್ ಲೆಟರ್ ಬಂದಿದೆ. ಎಲ್ಲಿಂದ? ನಮ್ಮ ಅಣ್ಣ ಬರ್ದಿರೋದು, ತಗೊಳ್ಳಿ ಓದಿ. ಒಬ್ಬರು ಬಂದಿರೋ ಕಾಗದ ಇನ್ನೊಬ್ರು ಓದೋದು ಒಳ್ಳೇದಲ್ಲ. ಅವರೇ ಕೊಟ್ಟಾಗ ಓದ್ದೇ ಇರೋದು ಒಳ್ಳೇದಲ್ಲ ಸರ್. ತಗೊಳ್ಳಿ. ನಿಮ್ಮಣ್ಣ ಊಟಿಯಿಂದ ಬರ್ತಿದ್ದಾರೆ ಅಷ್ಟೇ ತಾನೆ? ಬರೋದೊಂದೇ ಅಲ್ಲ, ಇನ್ನೊಂದ್ ತಿಂಗಳಲ್ಲಿ ನಾನ್ ಮದುವೆ ಮಾಡ್ಕೊಂಡ್ರೆ ಸರಿ ಅಂತೆ. ಇಲ್ದೇ ಇದ್ರೆ ಮನೇಲೆ ಝಾಂಡ ಹೂಡಿ ಉಪವಾಸ ಸತ್ಯಾಗ್ರಹ ಮಾಡ್ತಾನಂತೆ. ಮದುವೆ ಮಾಡ್ಕೊಂತ ತಾನೇ ಹೇಳ್ತಿರೋದು, ಮಾಡ್ಕೊಳ್ಳಿ. ಹೇಳೋದೇನೋ ಸುಲಭ, ಆದ್ರೆ ಯಾರ್ ಮಾಡ್ಕೋತಾರೆ? ಏನ್ ಹಾಗಂತೀರಾ? ನಮ್ ದೇಶದಲ್ಲಿ ಕೋಟ್ಯಾಂತರ ಜನ ಇದ್ದಾರೆ, ಅಷ್ಟ್ ಜನರಲ್ಲಿ ನಿಮ್ಗೆ ಹಿಡ್ಸೋರು ಯಾರು ಇಲ್ವಾ? ನನಗ್ ಹಿಡ್ಸೋದ್ ಮುಖ್ಯ ಅಲ್ಲ, ಅವ್ರಿಗೆ ನಾನ್ ಹಿಡಿಸ್ಬೇಕಲ್ಲ. ನಿಮಗ್ ಹಿಡಿಸದೇ ಇರೋರು ಇರ್ಬೋದೇ ಹೊರತು ನಿಮ್ಮನ್ನ ಹಿಡ್ಸಲ್ಲ ಅಂತ ಹೇಳೋರು ಯಾರಿದ್ದಾರೆ ಹೇಳಿ? ಯಾರು ಇರಲ್ಲ ಅಂತೀರಾ? ಯಾರು ಇರಲ್ಲ. ಯಾರು ಇರಲ್ವಾ? ನೀವು? ಯಾರು ಇರಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ಇದುವರೆಗೂ ಒಬ್ಬರಾದ್ರೂ ನನ್ ಮುಂದೆ ಬಂದ್ ನಿಂತು ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ, ಮದ್ವೆ ಮಾಡ್ಕೋತೀನಿ ಅಂತ ಬಾಯ್ ಬಿಟ್ಟು ಹೇಳಲೇ ಇಲ್ವಲ್ಲ. ಹೋಗ್ಲಿ, ಎದುರಿಗೆ ನಿಂತು ಹೇಳೋಕೆ ಧೈರ್ಯ ಇಲ್ದೇ ಇರಬಹುದು, ಅಟ್ಲೀಸ್ಟ್ ಒಂದು ತುಂಡು ಕಾಗದದಲ್ಲಾದ್ರೂ ಬರೆದು ಕೊಡೋರೇ ಇಲ್ವಲ್ಲ ಅಂತ. ಇದಕ್ಕೂತ್ರ ನಾಳೆ ದೇವಸ್ಥಾನದಲ್ಲಿ ಹೇಳ್ತೀನಿ. ಬರ್ತೀನಿ.
ಮೇಡಮ್, ಇದೇನು? ದೇವಸ್ಥಾನ. ಈ ಪವಿತ್ರವಾದ ದೇವಸ್ಥಾನದಲ್ಲಿ ಯಾರಿರ್ತಾರೆ? ದೇವ್ರು. ದೇವತೆನೂ ಇರ್ಬೋದಲ್ಲ? ಇರಬಹುದು. ಆಕೆ ಆಶೀರ್ವಾದ ಅನುಗ್ರಹಕ್ಕೋಸ್ಕರ ಯಾರು ಕಾದಿರ್ತಾರೆ? ಭಕ್ತರು. ಅವ್ರೇನ್ ಮಾಡ್ತಾರೆ? ಪೂಜೆ ಮಾಡ್ತಾರೆ, ಹರಕೆ ಹೊತ್ಕೋತಾರೆ, ಕೈ ಮುಗಿತಾರೆ. ಯಾಕೆ? ದೈವ ಕೃಪೆಗೋಸ್ಕರ, ಮುಕ್ತಿಗೋಸ್ಕರ. ನೀವು ನನ್ನನ್ನ ಸಾಲದ ಶೂಲದಿಂದ ಮುಕ್ತನನ್ನಾಗಿ ಮಾಡಿ ಬದುಕೋ ದಾರಿಗೆ ಬೆಳಕು ಕೊಟ್ಟಿದ್ದೀರ. ಅಂಥ ನಿಮ್ಮನ್ನ ನನ್ನ ಹೃದಯ ದೇಗುಲದಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳ, ಇಲ್ಲ ತಾಳಿ ಕಟ್ಟಿ ಅಡಿಯಾಳಾಗಿ ಮಾಡ್ಕೊಳ್ಳ? ನೀವೇ ಹೇಳಿ. ಕೇವಲ ನಾನು ಕೊಡಿಸಿದ ಒಂದು ಹೊಲಿಗೆ ಯಂತ್ರಕ್ಕೆ ನಿಮ್ಮ ಜೀವನನೇ ಅರ್ಪಣೆ ಮಾಡ್ತಾ ಇದ್ದೀರಾ? ನನ್ನ ಕೈಲಿ ಒಂದೇ ಒಂದು ಬಟ್ಟೆ ಹೊಲಿಸ್ಕೊಂಡ್ರೆ ಸಾಕು ಅಂತಿದ್ ನನ್ನನ್ನ ಈಗ ನಾನು ಯಾವಾಗ ಕೊಟ್ರೂ ಪರವಾಗಿಲ್ಲ, ನಾನೇ ಹೊಲ್ಕೊಡ್ಬೇಕು ಅಂತ ಜನ ಕಾಯೋ ಸ್ಥಿತಿಗೆ ನೀವು ತಂದಿದ್ದೀರ. ನೀವು ಕೊಟ್ಟ ಹೊಲಿಗೆ ಯಂತ್ರ ಕೇವಲ ಅಲ್ಲ, ಅದ್ರ ಜೊತೆ ನಿಮ್ಮ ಕರುಣೆ, ನಿಮ್ ಪ್ರೋತ್ಸಾಹ ಎಲ್ಲ ಸೇರಿ ನನ್ನ ತಂಗಿ ಮಾನ, ನನ್ನ ತಾಯಿ ಅಭಿಮಾನ, ಬೀದಿಲಿದ್ದ ನನ್ನ ಜೀವನ, ಈ ಮೂರನ್ನೂ ಬದಲಾಯಿಸ್ಬಿಡ್ತು. ನನ್ನನ್ನ ನಿಮ್ ಭಕ್ತನನ್ನಾಗಿ ಮಾಡ್ತು. ನನ್ ಮುಂದೆ ನೀವು ದೇವತೆಯಾಗಿ ನಿಂತಿದ್ದೀರಾ. ನನ್ನ ಮುಂದೆ ನಿಂತಿರೋ ದೇವತೆನ ಇನ್ನೊಂದು ದೃಷ್ಟಿಯಲ್ಲಿ ನಾನು ಕಾಣ್ಲಾರೆ. ಗರ್ಭಗುಡಿಲಿರೋ ದೇವತೆನ ಭಕ್ತಿ ಭಾವದಿಂದ ನೋಡ್ತೀನಿ ವಿನಃ ನನ್ನ ಕಾಲ ಹತ್ರ ನಿಂತ್ಕೊಳ್ಳೋ ಹಾಗೆ ಮಾಡ್ಲಾರೆ. ನನ್ನ ದೇವತೆನ ಬಾರೆ ಅಂತ ಕರೀಲಾರೆ, ಕೊನೆ ಪಕ್ಷ ಹೆಸರಿಡ್ದು ಕರೀಲಾರೆ. ಆ ಯೋಗ್ಯತೆನೂ ನಂಗಿಲ್ಲ. ನನ್ನ ಕ್ಷಮಿಸಿ. ನೋಡಯ್ಯ, ನಿನ್ನ ಮನೇಲಿ ಎಮ್ಮೆ ಹಸು ಇದೆ ಇಲ್ಲ ಅನ್ನೋದು ಬ್ಯಾಂಕ್ನವ್ರಿಗೆ ಏನಾದ್ರು ಗೊತ್ತಾ? ಒಂದ್ ವೇಳೆ ಇನ್ಸ್ಪೆಕ್ಷನ್ ಏನಾದ್ರು ಬರ್ತಾರೆ ಅಂದ್ರೆ ನನಗ್ ಗೊತ್ತಾಗುತ್ತೆ. ನಾನ್ ನಿನ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಬೀದಿಲ್ ಮೇಯ್ತಿರೋ ಎಮ್ಮೆ ಹಸು ತಂದು ಮನೆ ಮುಂದೆ ಕಟ್ಟಾಕು. ಇದೇ ನನ್ನ ಎಮ್ಮೆ ಹಸು ಅಂತ ತೋರ್ಸು. ನಿಜ ಬಾಯ್ಬಿಟ್ಟು ಹೇಳೋಕೆ ಅವು ಮೂಕ ಪ್ರಾಣಿಗಳು. ಡೋಂಟ್ ವರಿ, 30,000 ರೂಪಾಯಿ ಸ್ಯಾಂಕ್ಷನ್ ಮಾಡಿಸ್ತೀನಿ. 50-50 15,000 ರೂಪಾಯಿ ತಗೊಂಡು ಮಜಾ ಮಾಡು. ಹೇಗೆ ಸರ್? ಸಾಲ ಮೇಳ ಅನ್ನೋ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿನ ಹೀಗೆ ನುಂಗ್ತಾ ಇದಾರೆ ಅನ್ನಿ. ಸರ್ಕಾರದ ಹಣ ತಾನೆ, ನಿನ್ ಗಂಟೆ ನಲ್ವಲ್ಲ. ಮೊದ್ಲು 2,000 ರೂಪಾಯಿ ತೆಗಿ. ಸರಿ ಸರ್. ಸಾಯಂಕಾಲ ಮನೆ ಕಡೆ ಬಾ, ಸ್ಕಾಚ್ ಓಪನ್ ಮಾಡ್ತೀನಿ. ಸ್ಕಾಚ? ಬರ್ತೀನಿ ಸರ್, ಖಂಡಿತ ಬರ್ತೀನಿ ಸರ್. ಮಿಸ್ಟರ್ ಸುಧೀರ್, ಎಸ್ ಮೇಡಮ್. ನಿನ್ನ ಕೆಲಸದಿಂದ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ನನ್ನನ್ನು ಯಾಕೆ? ಸಾಲ ಮೇಳದ ಬಗ್ಗೆ ಜನರನ್ನ ತಪ್ಪು ದಾರಿಗೆ ಎಳೆದು ನೀನ್ ಲಂಚ ತಗೋತಾ ಇರೋದಕ್ಕೆ, ಪ್ರತಿ 100 ರೂಪಾಯಿ ಕಂತೆಲು ಒಂದೊಂದು ನೋಟನ್ನ ಕದಿತಿರೋದಕ್ಕೆ, ಬ್ಯಾಂಕ್ ಬರೋ ಲೇಡಿ ಕಸ್ಟಮರ್ಸ್ ಹತ್ರ ಅಸಭ್ಯವಾಗಿ ವರ್ತಿಸ್ತಿರೋದಕ್ಕೆ, ನಿನ್ ಮೇಲೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ನಡೆಸಿ ಅದು ಪ್ರೂವ್ ಆಗಿರೋದ್ರಿಂದಾನೇ ನಿನ್ನ ಸಸ್ಪೆಂಡ್ ಮಾಡೋಕೆ ನನಗೆ ಅಧಿಕಾರ ಕೊಟ್ಟಿದ್ದಾರೆ. ನಿನ್ನಿಂದ ಬ್ಯಾಂಕ್ ಮರ್ಯಾದೆನೆ ಹಾಳಾಗಿ ಹೋಗ್ತಿದೆ. ಮೇಡಮ್, ಯು ಶಟ್ ಅಪ್ ಅಂಡ್ ಗೆಟ್ ಔಟ್. ಮರ್ಯಾದೆಯಾಗಿ ಹೋದ್ರೆ ಸರಿ, ಇಲ್ಲ ಪೊಲೀಸ್ ಕರೆಸಿ ಲಾಕಪ್ ಹಾಕ್ಸ್ಬೇಕಾಗುತ್ತೆ. ಗೆಟ್ ಔಟ್. ಕೆಲಸ ಹೋಯ್ತು ತಾನೆ, ಹೋಗ್ಲಿ ಬಿಡು. ಅದಕ್ಕೆ ಯಾಕೆ ನೀನು ವರಿ ಮಾಡೋದು? ಕೆಲ್ಸ ಹೋಯ್ತಲ್ಲ ಅಂತ ವರಿ ಮಾಡ್ತಿಲ್ಲಮ್ಮ ನಾನು. ಆದ್ರೆ ಇಷ್ಟು ಅವಮಾನ ಆಯ್ತಲ್ಲ ಅಂತ ಮನಸ್ಸು ತುಂಬಾ ನೋವಾಗ್ತಿದೆ. ಅದೇನೋ ಜಗ್ಗು, ಚಿಕ್ಕನಿಲ್ಲೂ ಹೆಂಗಸರು ನಂಗೂ ಆಗ ಬರ್ಲೇ ಇಲ್ಲ. ಚಿಕ್ಕವನಾಗಿದ್ದಾಗ ಸ್ಕೂಲಿಗೆ ಚಕ್ಕರ್ ಹೊಡೆದು ಇಸ್ಪೀಟ್ ಆಡ್ದೆ ಅಂತ ನಮ್ ಚಿಕ್ಕಮ್ಮ ನನ್ನ ಮನೆ ಬಿಟ್ಟು ಓಡಿಸಿದ್ಲು. ದೊಡ್ಡವನಾದ್ಮೇಲೆ ನಿನ್ ತಂಗಿ ಸೌಮ್ಯನ್ ಮದುವೆ ಆಗ್ಬೇಕು ಅಂತ ತುಂಬಾ ಆಸೆ ಪಟ್ಟೆ. ಅದಕ್ಕೆ ನಿಮ್ಮಮ್ಮ ಕಲ್ಲು ಹಾಕಿದ್ಲು. ಆರಾಮಾಗಿ ಕೆಲಸ ಮಾಡ್ಕೊಂಡು ಜೀವನ ಮಾಡೋಣ ಅಂದ್ರೆ ಇವಳನ್ನ ಸಸ್ಪೆಂಡ್ ಮಾಡಿದ್ಲು. ನನಗ್ ಬರ್ತಿರೋ ಕೋಪಕ್ಕೆ ಅವಳು ಕುತ್ತಿಗೆ ಸಾಯಿಸ್ಬೇಕು ಅಂತ. ಅಯ್ಯೋ, ನೀನೇನಾದ್ರೂ ಹಂಗ್ ಮಾಡಿದ್ರೆ ಸಾಯೋವರೆಗೂ ಜೈಲಲ್ಲಿ ಇರ್ಬೇಕಾಗತ್ತೆ ಅಷ್ಟೇ. ನೀನು ಬದುಕಕ್ಕೆ ಒಂದ್ ದಾರಿ ಬೇಕು. ಅದಕ್ಕೆ ನಾನೊಂದು ಏರ್ಪಾಟ್ ಮಾಡ್ತೀನಿ. ನಮ್ಮ ಅಪ್ಪನ ಗೊತ್ತಿರೋ ಒಬ್ಬ ಸೇಟು ಇದ್ದಾನೆ. ಅವನಿಗೆ ಏನಾದ್ರೂ ಗೋಲ್ಮಾಲ್ ಮಾಡಿ ನಿನಗೆ ಒಂದು 25,000 ರೂಪಾಯಿ ಸಾಲ ಕೊಡಿಸ್ತೀನಿ. ನಿಜವಾಗ್ಲೂ? ಡೆಫಿನೆಟ್ ಆಗಿ. ಅದನ್ನ ಇಟ್ಕೊಂಡು ಏನಾದ್ರು ಬಿಸ್ನೆಸ್ ಮಾಡಯ್ಯಾ. ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ, ಏನಮ್ಮ ಬದನೆಕಾಯಿ ಇಷ್ಟೊಂದು ಕಿಟ್ಟೋಗಿದೆ? ಕೆಟ್ಟಿರೋದು ಈ ಬದನೆಕಾಯಿ ಮಾತ್ರ ಅಲ್ಲ, ಗರ್ತಿನ ಹಾಗೆ ಓಡಾಡ್ತಾ ಇರೋ ನಿಮ್ಮಂತ ಹೆಂಗಸರು.
ಇನ್ನೇನ್ ಬೇಕು ಮೇಡಮ್? ಕೋಲ್ಗೇಟ್ ಟೂತ್ ಪೇಸ್ಟ್ ಒಂದು ಕೊಡಿ. ಅಂದ ಹಾಗೆ ನೀವು ಬ್ಯಾಂಕ್ ಮ್ಯಾನೇಜರ್ ತಾನೆ? ಹೌದು. ಅದೇ ಮಧು ಅಂತ ಇದಾರಲ್ಲ, ಅವ್ರ ಎದುರು ಮನೇಲಿ ತಾನೆ ನೀವಿರೋದು? ಹೌದು. ಯಾಕೆ ಹಾಗೆ ಕೇಳ್ತಾ ಇದ್ದೀರಾ? ಯಾಕೂ ಇಲ್ಲ, ನಿಮ್ ನಡತೆ ಬಗ್ಗೆ ಯಾರ್ಯಾರೋ ಏನೇನೋ ಮಾತಾಡ್ಕೊತಾ ಇದ್ರು. ಏನ್ ಮಾತಾಡ್ಕೊಳ್ತಿದ್ರು? ಇನ್ನೇನ್ ಮಾತಾಡ್ಕೋತಾರಮ್ಮ, ಮಧು ನಿನ್ನನ್ನ ಇಟ್ಕೊಂಡಿದಾನಂತೆ, ನೀನು ಅವನಿಗೆ ಪೆಟ್ರೋಮ್ಯಾಕ್ಸ್ ಅಂತೆ, ಅವನ ಹೆಂಡತಿ ಯಾವಾಗ್ಲೂ ಬೀದಿ ಅಲಿತಾ ಇರ್ತಾಳಂತೆ, ಅವನು ನಿನ್ ಮನೆಯಲ್ಲಿ ನಿನ್ ಜೊತೆ ಚಕ್ಕಂದ ಆಡ್ತಿರ್ತಾನಂತೆ. ಅಲ್ಲ, ಅಯ್ಯಯ್ಯೋ, ಈ ಮಾತು ನಾನ್ ಹೇಳ್ತಾ ಇಲ್ಲಮ್ಮ, ಅವನ ಹೆಂಡತಿನೇ ಊರೆಲ್ಲ ಡಂಗೂರ ಸಾರ್ತಾ ಇದ್ದಾಳೆ. ಸೌಮ್ಯ, ನೀನಾ? ಸ್ವಲ್ಪ ಮನೆ ಬಾಗಿಲು ತೆಗಿತೀರಾ? ಮನೆ ಬಾಗಿಲು ತೆಗೆದ್ರೆ ನಾಯಿಗಳು ಒಳಗಡೆ ನುಗ್ಗುತ್ತವೆ, ಅದೇನು ಅಂತ ಅಲ್ಲಿಂದಲೇ ಹೇಳು. ನಿಮ್ ಹತ್ರ ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೇಕು. ಪ್ರೈವೇಟ್ ಆಗಿ ಮಾತಾಡೋ ಅಭ್ಯಾಸ ನನಗಿಲ್ಲ, ಅದೇನು ಅಂತ ಅಲ್ಲಿಂದಲೇ ಹೇಳು. ನೋಡು, ಅಪ್ಪನಿಂದ ಹೊರಿಸೋದು ತುಂಬಾ ಸುಲಭ, ಆದ್ರೆ ಅದನ್ನ ಹೊರೋದು ಬಹಳ ಕಷ್ಟ. ಅಪ್ಪನಿಂದೇನಾ? ಯಾರು ಹೊರಿಸಿದ್ರು? ನೀನೇ. ನಿನ್ ಗಂಡ ನಾನು ಇಟ್ಕೊಂಡಿದ್ದೀನಿ ಅಂತ ಊರೆಲ್ಲ ಡಂಗೂರ ಸಾರಿದ್ಯಲ್ಲ, ಇದ್ ನಿಂಗ್ ನ್ಯಾಯನಾ? ನ್ಯಾಯ ಅನ್ಯಾಯ ಅಂತ ಇನ್ನು ಸ್ವಲ್ಪ ಹೊತ್ತು ನಿಂತಿದ್ರೆ ಈ ಪ್ರಪಂಚಕ್ಕೆ ತಿಳಿಯೋ ಹಾಗೆ ಮಾಡ್ತೀನಿ. ನಮ್ಗೆ ಕಳ್ಳ ಸಂಬಂಧ ಇದೆ ಅಂತ ಹೇಳಿದ್ಯಲ್ಲ, ನಿನ್ ಕಣ್ಣಿಂದ ನೋಡಿದ್ಯೇನೋ? ಇಲ್ಲ. ಮತ್ತೆ ಅನಾವಶ್ಯಕವಾಗಿ ನನ್ನ ತಲೆ ಮೇಲೆ ಗೂಬೆ ಕೂರಿಸಿದ್ಯಲ್ಲ, ನಾನ್ ನಿನ್ಗೆ ಅನ್ಯಾಯ ಮಾಡಿದೀನಿ ಹೇಳು? ನನ್ನ ಮನೆ ಮುಂದೆ ನೀನ್ ಯಾಕೆ ಮನೆ ಮಾಡ್ದೆ? ನನ್ನ ಮಗಳಿಗೆ ವಶೀಕರಣ ಹಾಕಿ 3 ಹೊತ್ತು ನಿನ್ನ ಮನೇಲೆ ಇರೋ ಹಾಗೆ ಯಾಕೆ ಮಾಡಿದ್ಯಾ? ನನ್ನ ಗಂಡನ ನೀನ್ ಯಾಕೆ ಬುಟ್ಟಿಲ್ ಹಾಕೊಂಡೆ? ನಮ್ಮತ್ತೆನ ಕರ್ಕೊಂಡು ಹೋಗಿ ಯಾಕೆ ಉಪಚಾರ ಮಾಡ್ದೆ? ನೋಡು, ಬಾಯಾರಿಕೆ ಆದವ್ರಿಗೆ ನೀರ್ ಕೊಡ್ಬಾರ್ದು, ಹಸುವಾದವ್ರಿಗೆ ಅನ್ನ ಹಾಕ್ಬಾರ್ದು ಅಂತ ನನಗ್ ಗೊತ್ತಿಲ್ಲಮ್ಮ. ನಿನ್ ಮಗಳ ಮೇಲೆ ನಾನು ಇಟ್ಟಿರೋದು ವಾತ್ಸಲ್ಯ, ನಿಮ್ ಅತ್ತೆಗ್ ನಾನ್ ತೋರಿಸ್ತಾ ಇರೋದು ಅನುತಾಪ. ಈ ವಾತ್ಸಲ್ಯ ಅನುತಾಪನ ನೀನ್ ತಪ್ಪಾಗಿ ತಿಳ್ಕೊಂಡು ಅನ್ಯಾಯವಾಗಿ ಒಂದ್ ಹೆಣ್ಣು ಅವಮಾನದಿಂದ ತಲೆ ತಗ್ಸೋ ಹಾಗೆ ಮಾಡ್ತೀಯಲ್ಲ? ಹೌದು, ಮಾಡ್ದೆ. ಅದಕ್ ನೀನೇನೇ ಮಾಡೋ ಹಾಗಿದ್ಯಾ? 1 ಸಲ ಅಲ್ಲ, 10 ಸಲ ಅಲ್ಲ, 100 ಸಲ ಹೇಳ್ತೀನಿ, ನನ್ನ ಗಂಡನ್ ನೀನ್ ಇಟ್ಕೊಂಡಿದ್ಯಾ? ಇಂಥವ್ರು ಇರೋದ್ರಿಂದಾನೇ ನಮ್ ದೇಶದಲ್ಲಿ ಮಳೆ ಬೆಳೆ ಇಲ್ದಂಗಾಯ್ತಲ್ವಾ? ಹೌದು. ಅಂಥ ಪತಿವ್ರತೆ ಸೀತಾ ಮಾತೆ ಕೀಳು ಜನರ ಮಾತುಗಳ ಬಾಣಗಳಿಂದ ತಪ್ಪಿಸ್ಕೊಳ್ಳೋದಕ್ಕಾಗ್ಲಿಲ್ಲ, ಇನ್ನ ಮನುಷ್ಯ ಮಾತ್ರದವರಿಂದ ಸಾಧ್ಯನಾ? ಈ ಆಡ್ಕೊಳ್ಳೋ ಜನಗಳ ಹಣೆ ಬರಾನೇ ಇಷ್ಟು. ಕಣ್ಣನ್ನ ಮುಚ್ಕೊಂಡಿರ್ತಾರೆ, ಕಿವಿನ ತೆರ್ಕೊಂಡಿರ್ತಾರೆ. ತೆರ್ಕೊಂಡಿರೋ ಕಿವಿನ ಆ ಬ್ರಹ್ಮನ ಕೈಲೂ ಮುಚ್ಚೋದಕ್ಕೆ ಸಾಧ್ಯ ಇಲ್ಲಮ್ಮ. ನೋಡಮ್ಮ, ಸಂಶಯ ಅನ್ನೋ ಗೆದ್ದಲು ಹುಳು ಕೊರೆಯೋದಕ್ಕೆ ಶುರು ಮಾಡ್ಬಿಟ್ರೆ ಸಂತೋಷ ಅನ್ನೋ ಮರದ ತಾಯಿ ಬೇರನೆ ಕಿತ್ತು ತಿಂದು ಬಿಡುತ್ತೆ. ಈ ದರಿದ್ರ ಜಾಗದಲ್ಲಿ ಇದ್ಕೊಂಡು ನೀನ್ ಯಾಕಮ್ಮ ದಿನ ಸಂಕಟ ಪಡ್ತೀಯ? ಆಳೆನೆ ಬೇರೆ ಮನೆ ನೋಡ್ಕೊಂಡು ಎಲ್ಲಾದ್ರೂ ಹೊಟ್ಟೋಗ್. ಏನಿದು? ಮನೆ ತುಂಬಾ ಸಾಂಬ್ರಾಣಿ ಹೋಗಿ ತುಂಬಿಕೊಂಡಿದೆ. ಇದೇನು? ರಾತ್ರಿ ರೇಡಿಯೋ ಆಫ್ ಮಾಡ್ದೆ ಮಲಗ್ಬಿಟ್ನಾ? ಏಯ್, ನಿನ್ನೆ ಕಣೆ. ಏಯ್, ಸುಪ್ರಭಾತ ಕೇಳುವಾಗ ಡಿಸ್ಟರ್ಬ್ ಮಾಡಬಾರ್ದಕ್ಕ. ಅಕ್ಕ? ನಾನು ಅಕ್ಕನಾ? ಎಷ್ಟೇ ಆಗ್ಲಿ ನೀನ್ ನನಗಿಂತ ಮುಂಚೆ ಬಂದಿರೋಳಲ್ವಾ ಅಕ್ಕ. ಇನ್ಮೇಲೆ ಈ ಮನೇಲಿ ನಿಂದು ಬೇರೆ ನಂದು ಬೇರೆ ಅಂತ ಏನೂ ಇಲ್ಲ. ಇದು ನಮ್ಮನೆ, ಇದು ನಮ್ಮಗು, ಅವರು ನಮ್ಮ ಗಂಡ. ಏನು ನಮ್ಮ ಗಂಡನ? ನನಗೂ ನಿನಗೂ ಜಾಯಿಂಟ್ ಗಂಡ. ನಿನಗೆ ಪರ್ಮನೆಂಟ್ ಗಂಡ, ನನಗೆ ರೆಡಿಮೇಡ್ ಗಂಡ. ಅರ್ಥ ಆಗ್ಲಿಲ್ವಾ? ನೀನು ಕಟ್ಕೊಂಡವಳು, ನಾನು ಇಟ್ಕೊಂಡವಳು. ಅಂದಾಗೆ ಅಕ್ಕ, ನಮ್ ಗಂಡ ಯಾವ ಸೀಮೆಯವನು? ಅಲ್ಲ, ಯಾಕೆ ಕೇಳ್ತಿದ್ದೀನಿ ಅಂದ್ರೆ, ಒಂದ್ ವೇಳೆ ಧಾರವಾಡ ಗಂಡ ಅಂತ ಇಟ್ಕೋ. ಏನ್ರಿ, ಲಗೋನ್ ಝಳಕ ಮುಗಿಸಿ ಬರ್ರಿ,
ಜ್ವಾಳದ ಬಕ್ರಿ, ಶೇಂಗಾದ ಖಾರ ಚಟ್ನಿ, ಉಳ್ಳಾಗಡ್ಡಿ ಪಲ್ಯ ಸಜ್ಜು ಮಾಡೀನಿ. ಲಗುನ್ ತಿಂದು ಜಟಪಟ್ ಅಂತ ಆಫೀಸ್ಗೆ ಹೋಗ್ರಲ್ಲ ಅಂತ ಹೇಳ್ತೀನಿ. ಸಪೋಸ್ ಮ್ಯಾಂಗ್ಳೂರ್ ಗಂಡ ಆಗಿದ್ರೆ ತಾನಿಗೆ ಎಂಚಿನ ಮಾರಾಯ್ರಿ, ಮಲ್ಪೆಯಿಂದ ಮೀನು ಕೊಂಡು ಬತ್ತಿದು, ಮಂಗಳೂರಿಂದ ಖಾರದ ಪುಡಿ ತರ್ಕೊಂಡುದು, ಉಡುಪಿಯಿಂದ ಕೊಂಡು ಬತ್ತಿನ ಉಪ್ಪು ಪಾಡ್ದು ಅಡಿಗೆ ಮಾಡಿಟ್ಟು ಮಂಡೆ ಬೆಚ್ಚಾತನ ಉಂಡು ಪಕ್ಕ ಉಣಾಸ ಮಲ್ತಿದು ಆಫೀಸಿಗೆ ಬಿದಾಡ್ಲಿ ಮಾರಾಯ್ರಿ ಅಂತ ಹೇಳ್ತೀನಿ. ಅಕಸ್ಮಾತ್ ಮಂಡ್ಯ ಜಿಲ್ಲೆಯಲ್ಲಿರೋ ಹಳ್ಳಿ ಗಂಡ ಅಂತಿದ್ಕೋ, ಅದ್ಯಾಕ್ ಮಾಮ ಒತ್ತಾರೆ ಬಾ ಅಂದ್ರೆ ಸಂಜೆಗ್ ಬಂದಿದ್ದೆ, ಹೋಗ್ಲಿ ಬಿಡು ಮಾಮ, ಎತ್ಕಡಿಗೆ ಹೋಗುಮ, ಜಟ್ಕ ಗಾಡಿ ಎತ್ತಿ ಜಾತ್ರೆಗೆ ಹೋಗುಮ, ಇಲ್ಲ ಜರ್ದಾ ಬಿಡ ತಿಂದು ಕರ್ಗ ನೋಡುಮ ಅಂತ ಹೇಳ್ತೀನಿ. ಇದೆಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಯಾವುದೇ ಗಂಡ್ಸಾಗ್ಲಿ ಹೆಂಗಸರ ಹತ್ರ ಬಿದ್ದೋಗೋದು ಎರಡೇ ಕಡೆ. ಒಂದು ಬೆಡ್ ಹತ್ರ, ಇನ್ನೊಂದು ಫುಡ್ ಹತ್ರ. ಬೆಡ್ ಹತ್ರ ಈಗಾಗ್ಲೇ ಬಿದ್ದು ಹೋಗಿದ್ದಾರೆ, ಇನ್ನು ಫುಡ್ ಹತ್ರನು ಬೀಳಿಸ್ಕೊಂಡ್ ಬಿಟ್ರೆ ನನ್ ಗಂಡ ಒಂದ ಕ್ಷಣನೂ ನನ್ನ ಬಿಟ್ಟಿರಲ್ಲ. ಅಂದಾಗೆ ಅಡಿಗೆ ಮನೆಯಲ್ಲಿದೆಕ? ಎಷ್ಟು ಕೊಬ್ಬೆ ನಿನಗೆ? ನನ್ನ ಮನೆಗೆ ಬಂದು ನನ್ನ ಗಂಡನ ನಿನ್ನ ಗಂಡ ಅಂತ ಹೇಳ್ತಾ ಇದೀಯಾ? ನಿನಗೆ ಎಷ್ಟು ಕೊಬ್ಬಿರಬಹುದು? ನಿನ್ನ ಗಂಡನ ನಾನು ಇಟ್ಕೊಂಡಿದ್ದೀನಿ ಅಂತ ಹೇಳ್ತಿದೀಯಲ್ಲ. ಹೇಳ್ತೀನಿ ಕಣೆ, ಈ ಊರ್ನಲ್ಲಿ ಮಾತ್ರ ಅಲ್ಲ, ಅಕ್ಕಪಕ್ಕದ ಊರ್ನಲ್ಲೂ ಗಂಟ್ಲು ಕಿತ್ತೋಗ ಹತ್ತಿರಿಸ್ಕೊತೀನಿ. ಏನೇ ಮಾಡ್ತೀಯಾ? ಏನ್ ಮಾಡ್ತಿದಾ? ಹಲ್ಲು ಮುರಿದು ಕೈ ಕೊಡ್ತೀನಿ, ಕಾಲ್ ಮುರಿದು ಕೊಚ್ಚೆ ಗುಡಿಗಿಸ್ತೀನಿ. ಏನ್ ಬೊಗಳ್ದೆ? ನೀನ್ ಊರೆಲ್ಲ ಬೊಗಳಿದ್ದನ್ನ ನಾನ್ ಮನೇಲಿ ಬೊಗಳ್ದೆ. ಇಬ್ರು ಒಂದೇ, ಬೊಗಳೋ ನಾಯಿ ಜಾತಿ. ಏನೇ ನನ್ನ ನಾಯಿ ಅಂತೀಯಾ? ಸದ್ಯಕ್ಕಿಷ್ಟೇ, ಇನ್ನು ಜೋರ ಕಿರ್ಚ್ಕೊಂಡ್ರೆ ಕತ್ತೆ ಅಂತೀನಿ. ಅದಕ್ಕೂ ಬಗ್ದಿದ್ರೆ ಕಾಡ್ ಹಂದಿ, ಮುಳ್ಳ ಹಂದಿ, ಮೋದಿ ಜಾತ ಅಂತೀನಿ. ಸರಿ ಸರಿ ದಾರಿ ಬಿಡಕ್ಕ, ಈಗಾಗ್ಲೇ ಅವ್ರ ಬೆಡ್ರೂಮ್ ನಲ್ಲಿ ಎದ್ದಿರ್ತಾರೆ. ಅವ್ರನ್ನ ಬಾತ್ರೂಮ್ ಕರ್ಕೊಂಡು ಹೋಗಿ ಬಿಸಿ ಬಿಸಿಯಾಗಿ ಸ್ನಾನ ಮಾಡಿಸ್ತಾ ನಾನು ಅವ್ರ ಜೊತೆ ಜಾಲಿಯಾಗಿ ಸ್ನಾನ ಮಾಡ್ತೀನಿ ಅಂತ ನೆನ್ಸ್ಕೊಳೆ. ಏನೇ ಒಂದೇ ಬಾತ್ರೂಮ್ ನಲ್ಲಿ ಅವ್ರಿಗೆ ಸ್ನಾನ ಮಾಡಿಸ್ತಾ ಜೊತೆಲಿ ನೀನು ಸ್ನಾನ ಮಾಡ್ತೀಯಾ? ಅದ್ರಲ್ಲಿ ಏನ್ ತಪ್ಪಕ್ಕ? ನಾವಿಬ್ರು ಒಂದೇ ಮಂಚದಲ್ಲಿ, ಒಂದೇ ಹಾಸಿಗೆಲಿ, ಒಂದೇ ರಗ್ ಹೊತ್ಕೊಂಡ್ ಮಲಗ್ತಿದ್ವಿ. ಈಗ ನಾವಿಬ್ರು ಒಂದೇ ಬಾತ್ರೂಮ್ ನಲ್ಲಿ ಸ್ನಾನ ಮಾಡೋ ತಪ್ಪ? ನಿನ್ನೋ ಸಾಯಿಸ್ಬಿಡ್ತೀನಿ. ನನ್ಗೇನು ಭಯ ಇಲ್ಲ. ನಾನು ಇಲ್ಲಿಗೆ ಬರೋಕ್ ಮುಂಚೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಕ್ಕ. ಯಾಕೆ? ನಾನು ಸೌಮ್ಯ ಮನೆಗೆ ಹೋಗ್ತಾ ಇದ್ದೀನಿ, ನನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಈ ನನ್ನ ಸವತಿನೇ ಕಾರಣ ಅಂತ. ನನಗೇನಾದ್ರೂ ಆಯ್ತು ಅಂತ ಇಟ್ಕೋ, ನೀನು ಸೊಂಟ ಮುರಿದು ಲಾಕಪ್ ಹಾಕ್ತಾರೆ. ಆಮೇಲೆ ನೇಣು. ಅಮ್ಮ ಮಹಾತಾಯಿ, ಮಹಾಕಾಳಿ, ಮೊದ್ಲು ನೀನಿಲ್ಲಿಂದ ಆಚೆಗೆ ಹೋಗ್ತೀಯಾ? ಎಲ್ಲಕ್ ಹೋಗೋಂತೀಯಾ? ಒಂಟಿಯಾಗಿ ಹೋದ್ರೆ ಯಾರು ಮನೆನೇ ಕೊಡಲ್ಲ ಅಂತಾರೆ. ಗಂಡನ್ ಕರ್ಕೊಂಡ್ ಬಾ, ಗಂಡನ್ ಕರ್ಕೊಂಡ್ ಬಾ ಅಂತಾರೆ. ಅದಕ್ಕೆ ನನ್ ಗಂಡನ್ ನನ್ ಜೊತೆ ಕಳ್ಸ್ಕೊಟ್ಬಿಡು, ಕರ್ಕೊಂಡ್ ಚಲೋ ಹೇಳ್ಬಿಡ್ತೀನಿ. ಆಗ್ಬಹುದಾ? ನಾನ್ ಕಳ್ಸ್ಕೊಡಲ್ಲ. ಯಾಕೆ? ಅವರು ನಿನ್ ಗಂಡ ಅಲ್ಲ, ಮತ್ತೆ ನನ್ ಗಂಡ. ಮತ್ತೆ ನನ್ ಗಂಡ ಅಂತ ಯಾಕೆ ಹೇಳ್ದೆ? ಅದು ನನ್ನ ಇಷ್ಟ, ನಾನು ಹೇಗ್ ಬೇಕಾದ್ರೂ ಹೇಳ್ತೀನಿ. ಅದೇ ಯಾಕೆ ಅಂತ, ನಿಮ್ಮಿಬ್ರಿಗೂ ಸಂಬಂಧ ಇರಬಹುದು ಅಂತ. ಮುಚ್ಚೆ ಬಾಯಿ. ಸಂಬಂಧ ಇದ್ದದ್ದು ನೀನೇನಾದ್ರೂ ಕಣ್ಣಾರೆ ನೋಡಿದ್ಯಾ? ಇಲ್ಲ. ನೋಡ್ದೆ ಇದ್ಮೇಲೆ ವಿನಾಕಾರಣ ಯಾಕಪ್ರಿಂದ ಹೊರಸ್ತೆ? ಕಮನ್, ಮೊದ್ಲಿಕ್ಕೆ ಹತ್ರ ಕ್ಷಮಾಪಣೆ ಕೇಳ್ಕೊ. ಕೇಳ್ಕೊ. ಇಲ್ಲಿ ಇವಳು ಕೇಳ್ಕೊಳ್ಳೋ ಕ್ಷಮಾಪಣೆ ನಂಗೆ ಬೇಕಾಗಿಲ್ಲ. ಯಾವ ಬಾಯಿಂದ ನಿಮಗೂ ನನಗೂ ಕಳೆ ಸಂಬಂಧ ಇದೆ ಅಂತ 10 ಜನಗಳ ಮುಂದೆ ಹೇಳಿದ್ಲು, ಅದೇ 10 ಜನಗಳ ಮುಂದೆ ಪಬ್ಲಿಕ್ ನಲ್ಲಿ ನಾನು ಹೇಳಿದ್ದಲ್ಲ ಸುಳ್ಳು, ನಿಮಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಅದೇ ಬಾಯಿಂದ ಹೇಳ್ಬೇಕು. ಎಲ್ರ ಮುಂದೆ ನನ್ನ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಬೇಕು. ನನ್ನ ದೇಹದಲ್ಲಿ ಕೊಂಚ ಉಸಿರಿರೋವರೆಗೂ ನಾನು ಕ್ಷಮಾಪಣೆ ಕೇಳೋಲ್ಲ. ನೀನ್ ಕೇಳೋವರೆಗೂ ನನ್ನ ಪ್ರಾಣ ಹೋದ್ರೂ ಸರಿ, ನಾನು ಇಲ್ಲಿಂದ ಕದಲಲ್ಲ. ನಿನ್ನನ್ನು ಹ್ಯಾಕ್ ಕದಲ್ಸೋದು ಅಂತ ನನಗೆ ಗೊತ್ತು, ನಿನ್ನನ್ನು ಹಾಗೆ ನನ್ನ ಕಾಲಿಗೆ ಬೀಳಿಸ್ಕೋಬೇಕು ಅಂತ ನನಗೂ ಗೊತ್ತು. ನೋಡೋಣ ನೋಡೋಣ. ಏನೇ ಇದು? 150 ರೂಪಾಯಿ ಬಿಲ್ಲ? 150 500 ಆದ್ರೂ ನನಗೆ ಯೋಚನೆ ಇಲ್ಲ. ನೀವೆಲ್ಲ ಸೇರಿ ನಾ ಹೇಳಿದ ಕೆಲಸ ಮಾಡಿ ಮುಗಿಸಿದ್ರೆ ಸರಿ. ಇವ್ರು ಡೋಂಟ್ ವರಿ ಸೌಮ್ಯ, ಕೇವಲ 1 ಗಂಟೆ ಒಳಗಡೆ ಅವಳ ಗಂಟು ಮುಟ್ಟೆ ಕಟ್ಕೊಂಡು ಈ ಊರೇ ಬಿಟ್ಟು ಓಡೋಗ್ಬೇಕು. ಹಾಗೆ ಮಾಡ್ತೀವಿ. ಮನೆಗೆ ಹೋಗೋ ಮುಂಚೆನೆ 1 ಬಾಟ್ಲು ರಮ್ ತೊಗೊಂಡೋಗಿ ಕುಡಿಸಿದ್ರೆ ಕಿಕ್ಕು ನತ್ತಿಗೇರಿ ಬುಗ್ರಿ ಆಡ್ದಂಗ ಆಡ್ತಾಳೆ. ಅಕ್ಕಪಕ್ಕ ಚೆನ್ನಾಗಿ ಗುಡ್ಡಾಗ ಹೇಳ್ದೆ ಕೆಲ್ಸ ಅವಳೇ ಪರಾರಿ ಆಗ್ತಾಳೆ. ಬಂದ್ರೆ ಹೋಗೋಣ? ಬಂದ್ರೆ ಎಲ್ಲೇ ಅವಳು? ಒಳಗಿದ್ದಾಳೆ. ಡೋಂಟ್ ವೆರಿ, ನೀವಿಲ್ಲ ಇಲ್ಲೇ ಇರಿ. ಒಳಗಡೆ ಹೋಗ್ಬಿಟ್ಟು ಚೆನ್ನಾಗಿ 4 ಗೂಸ ಕೊಟ್ಬಿಟ್ಟು ಈ ರಮ್ಮನ್ನ ಅವಳಿಗೆ ಕೂಡ್ಸಿ ಜೊಟ್ಟು ಹಿಡ್ದು ಎಳ್ಕೊಂಡ್ ಬರ್ತೀನಿ. ಓಕೆ? ಹೌ ಏನ್ರಿ, ನನಗ್ ಸಹಾಯ ಮಾಡ್ತೀನಿ ಅಂತ ಹೇಳಿ ಈಗ ನನ್ ಶತ್ರುಗ್ ಸಪೋರ್ಟ್ ಮಾಡ್ತಿದ್ದೀರಾ?
ಸೌಮ್ಯ, ಶಾರದಾ ಅಂದ್ರೆ ನಾನು ಯಾರು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಇವಳು ಯಾರು ಗೊತ್ತಾ? ನನ್ ಕ್ಲೋಸ್ ಫ್ರೆಂಡು. ನಾವ್ ಇಬ್ರು ಬ್ಯಾಂಕ್ ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದವ್ರು. ನಿಜ ಹೇಳ್ಬೇಕು ಅಂದ್ರೆ ನಿನ್ ಗಂಡನ ಪಾಲಿಗೆ ಇವಳು ಭಾಗ್ಯ ದೇವತೆ. ಇವತ್ತು ಅವಳು ಇರ್ಬೇಕಾಗಿದ್ದ ಜಾಗದಲ್ಲಿ ನೀನಿದ್ಯಾ, ಅದು ನಿನ್ ಪುಣ್ಯ ಕಣಿ. ನಿನ್ ಗಂಡ ಫುಟ್ಪಾತ್ ನಲ್ಲಿ ಟೈಲರಿಂಗ್ ಮಾಡ್ತಿದ್ದಾಗ ಶಾರದಾನೆ ಕಣೆ ಲೈಫ್ ಕೊಟ್ಟಿದ್ದು. ವಂಡರ್ಫುಲ್ ಡಿಸೈನ್ಸ್ ಮಾಡ್ಕೊಟ್ಟು ಸಿಕ್ಕಾಪಟ್ಟೆ ಆರ್ಡರ್ಸ್ ಬರೋ ಹಾಗೆ ಮಾಡಿ ಇಡೀ ಕರ್ನಾಟಕಕ್ಕೆ ಫೇಮಸ್ ಆಗೋ ಹಾಗೆ ಮಾಡಿದ್ದು ಕಣೆ. ಶಾರದಾ ಟೆಕ್ಸ್ಟೈಲ್ ಅಂದ್ರೆ ನಿನ್ ಮಗಳ ಹೆಸರಲ್ಲ ಕಣೆ, ಇವಳ ಹೆಸರು. ಇವರಿಬ್ರು ಮೊದ್ಲೇ ಮದ್ವೆ ಮಾಡ್ಕೋಬೇಕು ಅಂತಿದ್ರು. ಬಟ್ ಪೂರ್ ಫೆಲೋ ನೀನೇನ್ ಮದ್ವೆ ಮಾಡ್ಕೋಬೇಕಾಗ್ ಬಂತು. ಮಧು ಅಂತ ಗಂಡ ಸಿಗ್ಬೇಕಾದ್ರೆ, ಶಾರದಾ ಅಂತ ಗೆಲ್ತಿ ಸಿಗ್ಬೇಕಾದ್ರೆ 7 ಜನ್ಮ ಪುಣ್ಯ ಮಾಡಿರ್ಬೇಕು. ಸೌಮ್ಯ, ವಿ ಆರ್ ವೆರಿ ಸಾರಿ. ಶಾರದಾ, ಹೋಗ್ ಬರ್ತೀವಿ. ಥ್ಯಾಂಕ್ ಯು. ನಾವು ಬರ್ತೀವಿ ಸೌಮ್ಯ, ಬರ್ತೀವಿ. ಬಾಯ್. ಟಾಟಾ. ಏನಿದು? ಎಲ್ಲಿಗೆ ಹೋಗ್ತಾ ಇದೀಯಾ? ಸುಡುಗಾಡ್ಗೆ. ಇವಳು ಯಾರು ಅಂತ ನಿಮಗ್ ಗೊತ್ತೇ ಇಲ್ಲ ಅಲ್ವಾ? ಇಲ್ಲಿಗೆ ಬರಕ್ ಮುಂಚೆ ನೀವ್ ಇವಳನ್ನ ನೋಡೇ ಇಲ್ಲ ಅಲ್ವಾ? ಇವಳಿಗೂ ನಿಮಗೂ ಯಾವ ವಿಧವಾದ ಸಂಬಂಧನೂ ಇಲ್ಲ ಅಲ್ವಾ? ಫುಟ್ಪಾತ್ ನಲ್ಲಿ ಹೊಲಿತಿದ್ ನಿಮ್ಮನ್ನ AC ರೂಮ್ ವರೆಗೂ ತಂದಿದ್ದು ನಿಮಗ್ ಗೊತ್ತೇ ಇಲ್ಲ ಅಲ್ವಾ? ಈ ನಿಮ್ ಕಣ್ಣ ಮುಚ್ಚಾಲೆ ಆಟ ಇವತ್ ನನಗ್ ಗೊತ್ತಾಯ್ತು. ಈ ದರಿದ್ರದವಳ ಮನೆ ಬಿಟ್ಟು ಹೋಗೋವರೆಗೂ ನಾನ್ ಈ ಮನೆ ಹೊಸಲು ತುಳಿಯಲ್ಲ. ಐ ಆಮ್ ಸಾರಿ ಮೇಡಮ್, ನಿಮಗೆ ಕಲ್ಕತ್ತಾಗೆ ಟ್ರಾನ್ಸ್ಫರ್ ಆಗಿದೆ. ಸರ್, ನಾನು ಈ ಬ್ರಾಂಚ್ಗೆ ಬಂದು ಇನ್ನೂ 3 ತಿಂಗಳಾಗಿಲ್ಲ, ಆಗ್ಲೇ ಟ್ರಾನ್ಸ್ಫರಾ? ಮಧು ಅಂತ ಮದುವೆ ಆಗಿರೋರೊಬ್ಬರ ಜೊತೆ ನೀವು ಇಲ್ಲೀಗಲ್ ಆಗಿ ಸಂಸಾರ ನಡೆಸ್ತಿದ್ರಂತೆ. ಸಾರಿ ಸರ್, ಬ್ಯಾಂಕ್ನಲ್ಲಿ ನಾನು ಮಾಡೋ ಕೆಲಸದಲ್ಲಿ ಏನಾದ್ರೂ ತಪ್ಪಿದ್ರೆ ಹೇಳಿ ತಿದ್ಕೋತೀನಿ. ಬಟ್ ಯಾರೋ ಕೊಟ್ಟು ಫಾಲ್ಸ್ ನ್ಯೂಸ್ ನಂಬ್ಕೊಂಡು ನನ್ನ ಟ್ರಾನ್ಸ್ಫರ್ ಮಾಡೋದು ಅಂದ್ರೆ... ಬೇರೆ ಯಾರೋ ಹೇಳಿದಿದ್ರೆ ನಾವು ನಂಬ್ತಿರ್ಲಿಲ್ಲ. ಸ್ವತಃ ಹೆಂಡತಿನೇ ಪರ್ಸನಲ್ ಆಗಿ ಬಂದು ಪಿಟಿಷನ್ ಕೊಟ್ಟಿದ್ದಾಳೆ. ಇದು ನಮ್ಮ ಕಸ್ಟಮರ್ಸ್ ಗೊತ್ತಾದ್ರೆ ಇಡೀ ಬ್ಯಾಂಕೇ ಕೆಟ್ಟ ಹೆಸರು ಬರುತ್ತೆ. ಯು ಹ್ಯಾವ್ ಟು ಅಕ್ಸೆಪ್ಟ್ ದಿಸ್ ಟ್ರಾನ್ಸ್ಫರ್ ಆರ್ಡರ್. ಈ ಟ್ರಾನ್ಸ್ಫರ್ ಆರ್ಡರ್ ನಾವು ಒಪ್ಕೊಳ್ದಿದ್ರೆ ಬ್ಯಾಂಕಲ್ಲಿ ನನ್ನ ಕೆಲಸ ಮಾತ್ರ ಹೋಗುತ್ತೆ. ಒಪ್ಕೊಂಡ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಮಣ್ಣಲ್ಲಿ ಬೆರ್ತು ಹೋಗುತ್ತೆ. ಸೊ ಐ ಹ್ಯಾವ್ ಡಿಸೈಡೆಡ್ ಟು ರಿಸೈನ್ ದ ಜಾಬ್. ಸಾರಿ ಸರ್. ನಮಸ್ಕಾರ ಮಾವಯ್ಯ. ಓ ಅಳಿ ಅಂದ್ರೆ ಬನ್ನಿ ಬನ್ನಿ, ಬಿಸಿ ಬಿಸಿ ಇಡ್ಲಿ ವಡೆ ತಿಂದಿವ್ರಂತೆ, ಕೂತ್ಕೊಳ್ಳಿ. ಹಬ್ಬಕ್ ಬಂದಿರೋ ಅಳಿ ಅಂತಾರ ಸ್ವಾಗತ ಬೇರೆ ಕೇಡು. ಬೇರೆ ಜಾಸ್ತಿ ಅಲ್ಲಾಡ್ಸ್ಬೇಡ್ವೆ. ಅಲ್ಲ, ಇದ್ದಕ್ಕಿದ್ದಾಗೆ ಕೈ ಕಾಲೆಲ್ಲ ಕಳ್ಸ್ಕೊಂಡು ಹೋಗ್ಬಿಟ್ಟಾವು ಅಂತ. ನೀವು ನನ್ನ ಅನ್ನೋದಿರ್ಲಿ, ಮೊದಲೀತ ಬಂದಿದ್ ಯಾಕೆ ಅಂತ ಕೇಳಿ. ಇನ್ಯಾಕ್ ಬರ್ತಾರೆ? ಅವ್ರ ಯೋಗ್ಯತೆ ಏನು ಅಂತ ಗೊತ್ತಾದ್ಮೇಲೆ ಹಳೆ ಹೆಂಡತಿ ಪಾದ್ವೆ ಗತಿ ಅಂತ ನನ್ ಕರ್ಕೊಂಡು ಹೋಗಕ್ ಬಂದಿದ್ದಾರೆ. ಗಂಡನ್ ಮೇಲೆ ಕೋಪ ಮಾಡ್ಕೊಂಡು ತವರ ಮನೆಗೆ ಬಂದಿರೋ ಹೆಂಡತಿರ್ನ ಮತ್ತೆ ಕರ್ಕೊಂಡು ಹೋಗೋಕೆ ಸ್ವಾಭಿಮಾನ ಇರೋ ಯಾವ ಗಂಡನೂ ಬರೋದಿಲ್ಲ. ಆದ್ರೆ ನಾನ್ ಬಂದಿದ್ದೀನಿ. ಯಾಕೆ ಗೊತ್ತಾ? ಈ ನಿನ್ನ ಕೆಟ್ಟ ಹಠದಿಂದ ಒಬ್ಬಳ ಅಮಾಯಕಳು ಬಹಳ ಹಾಳಾಗ್ಬಾರ್ದು ಅಂತ. ಇನ್ನೂ ಹಾಳಾಗ್ಲಿಲ್ಲ ಬಾಬಾ? ಲೋ ಮನೆ ಹಾಳ, ಅವಳಿರೋದು ದೇವ್ರಂತ ನನ್ನ ಅಳಿಯನ ಮನೆಯಲ್ಲಿ. ಇನ್ನಂತ ಲೋಫರ್ ಮನೇಲಿ ಇದ್ದಿದ್ರೆ ಇಷ್ಟೊತ್ತು ಹಾಳಾಗೋಗಿರೋಳು. ನೀವ್ ಏನೇ ತಲೆ ಚಚ್ಕೊಂಡ್ರು ಅವಳ ಮನೇಲಿ ಇರೋವರೆಗೂ ನನ್ನ ಪ್ರಾಣ ಹೋದ್ರು ನಾನು ಮನೆ ಹೊಸಲು ತುಳಿಯಲ್ಲ. ನೋಡು, ಈ ನಿನ್ ಹಠ ಮಾಡ್ತಾನ ಬೇಡ. ಇನ್ನು 24 ಗಂಟೆ ಟೈಮ್ ಕೊಡ್ತೀನಿ. ನೀನೇ ಒಳ್ಳೆ ಮನಸ್ಸಿಂದ ಬಂದು ಶಾರದಾಳ ಹತ್ರ ಕ್ಷಮಾಪಣೆ ಕೇಳ್ಕೊಂಡ್ರೆ ಸರಿ. ಇಲ್ಲ ಅಂದ್ರೆ ಲಾಯರ್ ನೋಟಿಸ್ ಬರುತ್ತೆ, ಹುಷಾರ್. ನಿಂತ್ಕೋ. ಲಾಯರ್ ನೋಟಿಸ್ ಕಳಿಸ್ತೀನಿ ಅಂದಿದ ತಕ್ಷಣ ಎದುರು ಬಿಡ್ತೀವಿ ಅಂತ ತಿಳ್ಕೊಂಡಿದ್ಯಾ? ನೀನ್ ಲಾಯರ್ ನೋಟಿಸ್ ಕಳಿಸಿದ 10 ನಿಮಿಷಕ್ಕೆ ನಿನ್ನ ತಂಗಿ ನಿನ್ನ ಮನೆಗೆ ಫುಟ್ಬಾಲ್ ತರ ಬಂದ್ ಬೀಳ್ತಾಳೆ. ತಾಗಜ ಕುಂಟ್ ನೆಪದಿಂದ ನನ್ನ ತಂಗಿಗೆ ಏನಾದ್ರೂ ತೊಂದರೆ ಕೊಟ್ಟ್ಯೋ? ಏನ್ ಮಾಡ್ತೀಯಾ? ಏನ್ ಮಾಡ್ತೀಯ? ಮನುಷ್ಯನ ಮೃಗನ? ಶಾಂತಿ, ನಿನಗೆ ನಿನ್ ತಂಗಿ ಮೇಲಿರೋ ಪ್ರೀತಿ ವಿಶ್ವಾಸ ಇವ್ರ ತಂಗಿ ಮೇಲಿರಲ್ವಾ? ನಿಜಕ್ಕೂ ನೀನ್ ನಿನ್ ತಂಗಿ ಸುಖ ಸಂತೋಷನ ಬಯಸೋದಾದ್ರೆ ಮನೇಲಿ ಇಟ್ಕೊಂಡಿರೋಳ್ನ ಆಚೆ ಕಳಿಸಿ ಅದ್ಕಿನ್ ಕರ್ಕೊಂಡೋಗಿ ಸಂಸಾರ ನಡೆಸು. ಇಲ್ದಿದ್ರೆ ನಿನ್ಗೊಬ್ಳು ತಂಗಿ ಇದ್ದಾಳೆ ಅನ್ನೋದನ್ನ ಮರ್ತು ಬಿಡು.
ಸ್ಕೂಲಿಂದ ಪಾಪು ಬರ್ಲೇ ಇಲ್ವಲ್ಲ? ರಜನಿ, ನೀನ್ ಸ್ಕೂಲಿಂದ ಬಂದ ಎಷ್ಟೊತ್ತಾಯ್ತಮ್ಮ? ಹೊತ್ತಾಯ್ತಾಂಟಿ. ಹಾಗಾದ್ರೆ ಶಾರದಾ ಯಾಕಿನ್ನೂ ಬಂದಿಲ್ಲ? ಮಾವಯ್ಯ, ಮಾವಯ್ಯ, ಪಾಪು ಬಂದಿದ್ದಾಳ? ಪಾಪು ಬಂದಿಲ್ವಲ್ಲ. ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ವಲ್ಲ? ಏನು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ವಾ? ಶಾರದಾ ಅಂದ್ರೆ ನೀವೇ ತಾನೆ? ಹೌದು, ನಾನೇ ಫೋನ್ ಮಾಡಿದ್ದು. ನಮ್ ಪಾಪ ಸಿಕ್ಕದ್ಲಾ? ನಿಮ್ ಪಾಪು ಸತ್ತು ಹೋಗಿದ್ದಾಳೆ. ಇಲ್ಲ, ಪಾಪ ಸತ್ತಿರೋಕ್ ಸಾಧ್ಯನೇ ಇಲ್ಲ. ಕಾನ್ಸ್ಟೇಬಲ್ಸ್, ಮಗು ಕಾಣೆಯಾದಾಗ ಹಾಕೊಂಡಿದ್ದ ಡ್ರೆಸ್ ಇದೇನಾ? ಹೌದು. ಆ ಸ್ಕೂಲ್ ಬ್ಯಾಗು ಮತ್ತು ಬ್ಯಾಸ್ಕೆಟ್? ಅದು ನಮ್ ಪಾಪುದೆ. ಈ ಶೂಸ್? ಇದು ಪಾಪುದೆ. ಮಗುನ್ ಯಾರೋ ಮಾಡ್ಬಿಟ್ಟಿದ್ದಾರೆ. ನಮ್ ಪಾಪ. ನೀವೇ ಕೊಲೆ ಮಾಡಿದ್ದೀರಾ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ನಾನ್ ಕೊಲೆ ಮಾಡಿಲ್ಲ ಇನ್ಸ್ಪೆಕ್ಟರ್. ಒಂದು ಎಳೆ ಜೀವನ ಕೊಲೆ ಮಾಡೋಂತ ಕಟ್ಟಿಗೆ ನಾನಲ್ಲ. ನನ್ ಮಾತನ್ನ ನಂಬಿ. ಇನ್ಸ್ಪೆಕ್ಟರ್, ಇದೆಲ್ಲ ಎಲ್ಲಿ ಸಿಕ್ತು? ಕೆಂಪಂಬುದಿ ಕೆರೆ ಹತ್ರ. ಆ ಮಗು ತಂದೆಗೂ ನಿಮಗೂ ಕಳ್ಳ ಸಂಬಂಧ ಇತ್ತು. ಅದಕ್ಕೆ ಆ ಮಗು ತಡೆ ಆಗಿದ್ರಿಂದ ಆ ಮಗುನ ನೀವೇ ಸಾಯಿಸಿದಿರಾ ಅಂತ ನಮಗೆ ಬಂದಿರೋ ಕಂಪ್ಲೇಂಟ್ ಅಲ್ಲಿದೆ. ಇಲ್ಲ ಇಲ್ಲ, ನಾನ್ ಮಗುನ್ ಸಾಯಿಸಿಲ್ಲ. ಮಧು, ನೀವಾದ್ರೂ ಹೇಳಿ. ಈಕೆ ಹೇಳೋದು ನಿಜ. ಈ ವಿಷಯದಲ್ಲೇನೋ ಮೋಸ ಆಗಿದೆ. ದಯವಿಟ್ಟು ಈಕೆ ಮೇಲೇನೋ ಆಕ್ಷನ್ ತಗೋಬೇಡಿ. ಶಿ ಇಸ್ ಇನ್ನೋಸೆಂಟ್. ಆ ವಿಷಯ ಕೋರ್ಟ್ ಡಿಸೈಡ್ ಮಾಡುತ್ತೆ. ಬನ್ನಿ ನಿಮ್ಮ ಸ್ಟೇಷನ್ಗೆ. ಕಮ್ ಆನ್. ನಿಮ್ಮನ್ನು ಬೇಲ್ ಮೇಲೆ ಬಿಡಿಸ್ಕೊಂಡು ಹೋಗಕ್ ಬಂದಿದ್ದೀನಿ. ನೀವೇನು ಹೆದರ್ಕೋಬೇಡಿ. ಯಾಕೆ ನನ್ ಮುಖ ನೋಡಬಾರ್ದು ಅಂತ ನಿರ್ಧಾರ ಮಾಡಿದ್ದೀರಾ? ಇಲ್ಲ, ನನ್ನ ಈ ಕೆಟ್ಟ ಮುಖನ ನಿಮಗ್ ತೋರಿಸಬಾರ್ದು ಅಂತ. ಯಾಕೆ? ನಾನೊಬ್ಳು ಕೊಲೆ ಪಾತಕಿ. ಹಾಗಂತ ಯಾರು ಹೇಳಿದ್ದು? ಈ ಊರಿನಲ್ಲಿರೋ ಎಷ್ಟೋ ಜನ. ಇದೇ ಜನಗಳು ದೇವ್ರನ್ನ ಪೂಜೆನೂ ಮಾಡ್ತಾರೆ. ತಾವ್ ಅನ್ಕೊಂಡಿದ್ ಕೆಲಸ ಆಗದೆ ಹೋದ್ರೆ ಕೆಟ್ಟ ಕೆಟ್ಟ ಮಾತಿನಿಂದಲೂ ಬೈತಾರೆ. ಇದಕ್ಕೆಲ್ಲ ಹೆದರೋದು ತಪ್ಪು. ಹಾಗಲ್ಲ ಮಧು, ನನ್ ಮಾನ ಮರ್ಯಾದೆನ ಉಳಿಸ್ಕೋಬೇಕು ಅಂತ ವಿವೇಚನೆ ಇಲ್ದೆ ನಿಮ್ ಮನೆಗ್ ನುಗ್ಗಿ ನಿಮಗ್ ನೆಮ್ಮದಿನ ಇಲ್ದಾಗ ಮಾಡ್ಬಿಟ್ಟೆ. ಈಗ ನಿಮ್ ಮಗು ನಿಮ್ಮಿಂದ ದೂರ ಆಗೋಕೆ ನಾನೇ ಕಾರಣ ಆಗ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಮಧು, ನನ್ಗೊಂದು ಉಪಕಾರ ಮಾಡ್ತೀರಾ? ಏನು? ಒಂದ್ಸಲ ನಿಮ್ ಹೆಂಡತಿನ ಕರ್ಕೊಂಡ್ ಬರ್ತೀರಾ? ಈ ಕಥೆಗೆಲ್ಲ ಅವಳೇ ಕಾರಣ. ಮತ್ತೆ ಅವಳು ನೋಡ್ಬೇಕು ಅಂತ ಬಯಸ್ತೀರಾ? ಆಕೆ ತಪ್ಪಿಲ್ಲ ಮಧು. ನಿಮ್ ಹೆಂಡತಿಗೆ ಇಂಥ ಇಕ್ಕಟ್ಟಿನ ಪರಿಸ್ಥಿತಿ ತಂದೊಡ್ಡಿದ್ದು ನಂದೇ ತಪ್ಪು. ಅವ್ರ ಕಾಲ್ ಮೇಲೆ ಬಿದ್ದು ಕ್ಷಮಾಪಣೆ ಕೇಳ್ಕೊತೀನಿ. ನನ್ಗೀಗ ಬೇಕಾಗಿರೋದು ನಿಮ್ ಮಗು. ಅದು ಜೀವಂತವಾಗಿದ್ರೆ ಸಾಕು. ಈ ಮನೆ ಮಾತ್ರ ಅಲ್ಲ, ಈ ಲೋಕನೇ ಬಿಟ್ಟು ಹೊಟ್ಟೋಗ್ತೇನೆ. ಈ ಆರೋಪದಿಂದ ನನ್ ಕಾಪಾಡಿ ಮಧು. ದಯವಿಟ್ಟು ನನ್ನ ಕಾಪಾಡಿ ಮಧು. ಹಲೋ, ಸುಧೀರ್. ಸುಧೀರ್, ನಾ ಸೌಮ್ಯ ಮಾತಾಡ್ತಿದ್ದೀನಿ. ನಿನ್ ಜೊತೆ ಅರ್ಜೆಂಟಾಗಿ ನಮ್ಮ ಪಾಪು ವಿಷಯ ಮಾತಾಡ್ಬೇಕು. ಎಲ್ಲಿ ಬರ್ಲಿ? ಸರಿ, ಈಗ್ಲೇ ನಾನು ಅಲ್ಲಿಗೆ ಬರ್ತೀನಿ. ನನ್ ಮಗು ಎಲ್ಲಿದೆ? ಮಗು ಇರ್ಬೇಕಾದ ಜಾಗದಲ್ಲೇ ಇದೆ. ಯಾಕೆ? ನನ್ ಮಗು ನನಗೆ ಕೊಟ್ಬಿಡು. ಅದು ಹೇಗ್ ಸಾಧ್ಯ? ಇನ್ನು ನನ್ನ ಕೆಲಸನೇ ಮುಗ್ದಿಲ್ಲ.
ನೀ ಹೇಳಿದ್ದೆ ಒಂದು ಆಗಿದ್ದೆ ಒಂದು. ಆ ಶಾರದನ ಮನೆ ಬಿಟ್ಟು ಓಡ್ಸಕ್ಕೆ ಇದೇ ಸರಿಯಾದ ದಾರಿ ಹಿಂದೆ ನಾನು ಒಪ್ಕೊಂಡೆ. ಈಗ ಈಗ ಎಲ್ಲ ತಲೆ ಕೆಳಗಾಗೋಯ್ತು. ಈಗ ನಾನೇ ಜೈಲ್ಗೆ ಹೋಗೋ ಸ್ಥಿತಿ ಬಂದಿದೆ. ದಯವಿಟ್ಟು ನನ್ನ ಮಗನ್ ಕೊಟ್ಬಿಡು. ಅಷ್ಟು ಸುಲಭವಾಗಿ ಕೊಟ್ಬಿಡ್ತೀನ? ಒಂದೇ ಕಲ್ನಲ್ಲಿ 2 ಹಕ್ಕಿ ಹೊಡಿತೀನಿ. ನನಗ್ ದ್ರೋಹ ಮಾಡಿದ ಆ ಶಾರದಳ ಕುತ್ತಿಗೆಗೆ ನೇಣು ಹಾಕಿಸ್ತೀನಿ. ನಿನಗ್ ನಿನ್ ಮಗು ಬೇಕು ಅಂದ್ರೆ ನಿನ್ನ ಹತ್ರ 1 ಲಕ್ಷ ರೂಪಾಯಿ ಕೇಳ್ತೀನಿ. ನೋಡು, ಈ ವಿಷಯ ಏನಾದ್ರೂ ಪೊಲೀಸ್ನವ್ರಿಗೆ ತಿಳಿಸಿದ್ರೆ ನಿನಗ್ ಸಿಗೋದು ಜೀವಂತವಾಗಿರೋ ನಿನ್ ಮಗು ಅಲ್ಲ, ಸತ್ ಮಗುನ ಹೆಣ. ಅಂಕಲ್ ಅಂಕಲ್ ನಿಮ್ ಕೈ ಮುಗಿತೀನಿ, ನನ್ನ ನಮ್ ಡ್ಯಾಡಿ ಹತ್ರ ಬಿಟ್ಬಿಡಿ ಅಂಕಲ್. ಏಯ್, ಡ್ಯಾಡಿ ಡ್ಯಾಡಿ ಅಂತ ಬಡ್ಕೊಂಡ್ರೆ ನಿನ್ನ ಬೆಟ್ಟದ ಮೇಲಿಂದ ಕೆಳಗೆ ಎಸ್ದು ಬಿಡ್ತೀನಿ. ಹುಷಾರ್. ಸರ್ ಈ ಹುಡುಗಿ ಅಪ್ಪ ನಮ್ಮನ್ನು ಹುಡ್ಕೊಂಡು ಮೇಲ್ ಬರ್ತಿದ್ದಾನೆ. ಏಯ್, ಆ ನನ್ನ ಮಗ ಮೇಲ್ ಬರ್ದಾಗೆ ಅವನಲ್ಲೇ ಮುಗಿಸ್ಬಿಡಿ. ಹೋಗಿ. ಸರಿ ಸರ್. ಏಯ್, ಹೋಗ್ರ ನೀವನು.
ಡ್ಯಾಡಿ ಡ್ಯಾಡಿ ಸಾಕ್ಷಿ ಆಧಾರಗಳಿಂದ ತಿಳಿದು ಬಂದ ವಿಷಯವೇನೆಂದರೆ ಸೌಮ್ಯ ಅನ್ನುವ ಈಕೆ ಎದುರು ಮನೆಯ ಶಾರದಾಳ ಮೇಲೆ ಕೇವಲ ದ್ವೇಷಾಸೂಯಿಗಳ ಸೇಡಿನಿಂದ ಇಲ್ಲಿ ನೋಡಿ. ಏನ್ರಿ ಅವರೆಲ್ಲ ಎಲ್ಲಿ ಹೋಗ್ತಾ ಇದ್ದಾರೆ? ಸದ್ಯ ಈಗ್ಲಾದ್ರೂ ಬಂದಿಯಲ್ಲ. ಅವರೆಲ್ಲ ಮದ್ವೆ ಹೋಗ್ತಾ ಇದ್ದಾರೆ. ಮುಹೂರ್ತ ಮೀರ್ ಹೋಗೋದಕ್ ಮುಂಚೆ ನೀನು ಹೋಗಿ ಸೇರ್ಕೊ. ಮದ್ವೆನಾ? ಯಾರ್ಗೆ? ಇನ್ಯಾರ್ಗೆ? ನಿನ್ ಗಂಡನ್ಗೋ ಶಾರದಳ್ಗೋ? ತಪ್ಪು. ಕಾನೂನು ಪ್ರಕಾರ ತಪ್ಪು. ಯಾವುದು? ಮಂಗಳವಾದ್ಯ ಬಾರಿಸೋದಕ್ಕೆ ಹಣ ತಗೊಂಡು ಯಾರೋ ಕೆಲಸಕ್ಕೆ ಬಾರದವ್ರು ನಿಲ್ಲಿಸಿ ಅಂದ ತಕ್ಷಣ ಬಾರಿಸೋದನ್ನ ನಿಲ್ಲಿಸಿದ್ದು ತಪ್ಪು. ಬಾರಿಸಿ ಬಾರಿಸಿ. ನೋಡಿ, ಕಾನೂನು ತಿಳಿದಿರೋ ನೀವೇ ಈ ಮದುವೆ ನಡೆಸ್ತಿದ್ದೀರಲ್ಲ, ಇದು ಸರಿನಾ? ಮದುವೆ ಅನ್ನೋ ಮಂಗಳ ಕಾರ್ಯಕ್ಕೆ ಯಾವ ಅಡ್ಡಿನೂ ಬರಬಾರ್ದು ಅಂತಲೇ ಕಾನೂನು ತಿಳಿದಿರೋ ನಾನು ಮುಂದೆ ನಿಂತಿರೋದು. ಇದೇ ನಮ್ಮ ಸಂಸ್ಕೃತಿ, ಇದೇ ನಮ್ಮ ಸಂಪ್ರದಾಯ. ಓ ಬಂದೆ ಬಂದೆ. ಮೊದ್ಲು ಗಂಧ ತಗೊಮ್ಮ. ಎಂತ ವಿಚಿತ್ರ ನಮ್ಮ. ಇಷ್ಟು ದಿವಸ ಬೆಂಕಿ ಚೆಂಡಿ ಎಸೆತಿದ್ದೊಳಿನ ಮೇಲೆ ಇವತ್ತು ಗಂಧ ಚೆಲ್ತಿದ್ದಾಳೆ. ಎಲ್ಲ ಶುಭಶಕನ ನಮ್ಮ. ಯೋಚನೆ ಮಾಡಬೇಡ. ನನ್ನಮ್ಮ ನಿನ್ ಮದ್ವೆ ಆದ ಗಳಿಗೆಯಿಂದ ಇದುವರೆಗೂ ಒಂದಿನ ಆದ್ರೂ ನಿನ್ ಬಾಯಿಂದ ಅತ್ತೆ ಅನ್ನೋ ಪದ ಕೇಳಲಿಲ್ವಲ್ಲಮ್ಮ. ನಾನ್ ಬದುಕಿರೋವಾಗ್ಲೇ ಇನ್ನೊಂದ್ ಮದ್ವೆ ಮಾಡೋ ಧರ್ಮನ ನೀವಾದ್ರೂ ಹೇಳಿ ಅತ್ತೆ. ಹೇಳೋದಕ್ಕೂ ಕೇಳೋದಕ್ಕೂ ನಾನ್ ಯಾರಮ್ಮ? ನಾನೆಷ್ಟೇ ಆದ್ರೂ ತಿರುಪೇವಳಲ್ವಾ? ಓ ಬನ್ನಿ ಪ್ರಸಾದ್, ಒಳ್ಳೆ ಟೈಮ್ಗೆ ಬಂದಿದ್ದೀರಾ. ಮುಹೂರ್ತದ ಟೈಮ್ಗೆ ಕೂತ್ಕೊಂಡಿರಿ. ನನ್ನನ್ನ ಕರ್ದ್ಯಾಮ್ಮ? ನಿಜವಾಗ್ಲೂ ನೀ ಮನುಷ್ಯನ? ನಾನು ಮನುಷ್ಯ ಅಲ್ಲಮ್ಮ. ಒಂದು ವೇಳೆ ಮನುಷ್ಯ ಆಗಿದ್ರೆ ನಿನ್ ಕಪಾಳಕ್ಕೆ ಅವತ್ತೇ ಹೊಡೆದು ನಿನ್ ಸಂಸಾರನ ನೆಟ್ಟಿಗೆ ಮಾಡ್ತಿದ್ದೆ. ಈಗ್ಲೂ ಆ ರೀತಿ ಯಾಕೆ ಮಾಡ್ಬಾರ್ದಪ್ಪ? ನನ್ ಕಪಾಳಕ್ಕೆ ಹೊಡಿತೀಯೋ ಇಲ್ಲ ಹಲ್ಲನೆ ಮುರಿತೀಯೋ? ನನ್ ಸಂಸಾರನ ನೆಟ್ಟಿಗೆ ಮಾಡಪ್ಪ. ನೋಡಮ್ಮ, ಅನಾರೋಗ್ಯದಿಂದ ಇರೋರ್ಗೆ ಇಂಜೆಕ್ಷನ್ ಕೊಟ್ರೆ ಗುಣವಾದ್ರೂ ಆಗ್ತಾರೆ. ಸತ್ತಿರೋರ್ಗೆ ಇಂಜೆಕ್ಷನ್ ಕೊಟ್ರೆ ಸೂಜಿನೇ ಒಳಗೋಗಲ್ಲಮ್ಮ. ರೈಲು ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಏನಮ್ಮ ಪ್ರಯೋಜನ? ಏನ್ ನೀವು ಅಲ್ಲಿ ಮುಹೂರ್ತ ಟೈಮ್ ಮೀರೋಗ್ತಾ ಇದೆ, ಇಲ್ಲಿ ಹರಿಕತೆ ಮಾಡ್ತಾ ನಿಂತಿದ್ದೀರಲ್ಲ. ಬನ್ನಿ, ಅಲ್ಲಿ ಕರಿತಾ ಇದ್ದಾರೆ. ಈಗ ಹೊರಟೆ ಅಮ್ಮ. ಶಾಂತಿ. ಹಾಯ್ ಸೌಮ್ಯ. ಯಾವಾಗ್ಲೂ ಅತ್ತಿಗೆ ಅಂತ ಕರಿತಿದ್ದ ಬಾಯಿನಿಂದ ನನ್ನ ಹೆಸರು ಕರಿತಿದ್ಯಾ? ಮಾತು ಕಲ್ಸಿರೋ ನಾಯಿನ ಪ್ರೀತಿಯಿಂದ ಕರೆದ್ರೆ ಅದು ಬಾಳ ಅಲ್ಲಾಡ್ಸ್ಕೊಂಡು ಓಡ್ ಬರುತ್ತೆ. ಅಹಂಕಾರದಿಂದ ಏ ಅಂದ್ರೆ ಅದು ಗುರ್ರ ಅನ್ನುತ್ತೆ. ಬರ್ತೀನಿ. ಅಮ್ಮ, ಏನಮ್ಮ ಇದು? ನಿನ್ನ ಮಗಳು ಕುತ್ಕೆಲಿರೋ ತಾಳಿ ಕಿತ್ತಾಕಿ ಈಗ ಇನ್ನೊಂದು ತಾಳಿ ಸಿದ್ಧ ಮಾಡ್ತಿದೀಯಾ? ಅಯ್ಯೋ ಹುಚ್ಚ ಹುಡುಗಿ, ಶ್ರೀಮಂತೆ ಅನ್ನೋ ದರ್ಪದಿಂದ ತಾಳಿನ ಬಂಗಾರದ ಚೈನಲ್ಲಿ ಮಾಡಿಸಿ ಹಾಕೊಂಡ್ರು ಕಿತ್ತು ಹೋಗುತ್ತೆ. ಅದಕ್ಕೆ ಅರಿಶಿನ ಚೆನ್ನಾಗಿ ಮೆತ್ತಿ ಹಳದಿ ದಾರದಲ್ಲಿ ಹಾಕೊಂಡ್ರೆ ಗಟ್ಟಿಯಾಗಿರುತ್ತೆ. ಅಮ್ಮ, ನನ್ ಮಾತು ಕೇಳಿಸ್ತಾ ಇಲ್ವಾ ನಿನಗೆ? ನಾನ್ ತವ್ರ ಮನೆಗೆ ಓಡ್ ಬಂದಾಗ್ಲೆಲ್ಲ ನನ್ ತಪ್ಕೊಂಡು ಕಣ್ಣೀರ್ ಸುರಿಸಿ ಸಮಾಧಾನ ಪಡಿಸ್ತಿದ್ದೆ. ಈಗ ಇಷ್ಟು ಜೋರಾಗಿ ನಾನು ಮಾತಾಡ್ತಿದ್ರು ಕಿವಿಡಿ ಹಾಕೋತಿದ್ಯಲ್ಲ. ಮಾತಾಡಮ್ಮ, ಈ ಮದ್ವೆ ನಿಲ್ಸಿ ಅಂತ ಹೇಳಮ್ಮ. ಯಾಕೆ ಕತ್ತೆ ಹಂಗ್ ಕಿರ್ಚ್ಕೊಂತಾ ಇದ್ಯಾ? ಇದು ಕಲ್ಯಾಣ ಮಂಟಪ, ನಡೀತಾ ಇರೋದು ವಿವಾಹ ಮಹೋತ್ಸವ. ನೀನೇನಮ್ಮ ಮದುವೆ ಮಂಟಪದಲ್ಲಿ ಪುರೋಹಿತರು ತಾಳಿ ಬೇಕು ತಾಳಿ ಬೇಕು ಅಂತ ಕೂಗ್ತಾವ್ರೆ. ನೀನ್ ನೋಡಿದ್ರೆ ತಾಳಿ ಹಿಡ್ಕೊಂಡು ತಾಳ್ಮೆಯಿಂದ ಕೂತಿದ್ಯಾ. ಬೇಗ ಕೊಡು. ಹೋಗ್ತೀನಿ. ಅಣ್ಣ, ಅಣ್ಣ, ನೀನಾದ್ರೂ ಹೇಳಿ ಮದ್ವೆ ನಿಲ್ಸಣ್ಣ. ಸಾವಿರ ಸುಳ್ಳು ಹೇಳಿ ಒಂದ್ ಮದುವೆ ಮಾಡಿಸು ಅಂತಾರೆ. ನೀನ್ ನೋಡಿದ್ರೆ ಮದುವೆ ನಿಲ್ಸು ಅಂತ ಇದೆಯಲ್ಲ. ನನಗೆ ಬೇಕಾದಷ್ಟು ಕೆಲಸ ಇದೆ, ನನ್ ಟೈಮ್ ವೇಸ್ಟ್ ಮಾಡ್ಬೇಡ. ಗಜಮ್. ಹಲೋ ಪಾಪಣ್ಣವ್ರೆ, ನಿಮಗೆಲ್ಲ ಗೊತ್ತೇ ಇದೆ. ನೀವಾದ್ರೂ ನಂಗೆ ಸಹಾಯ ಮಾಡಿ, ನನ್ ಮಾತು ಕೇಳಿ. ಹೋಗಿ ಹೋಗಿ ನಿನ್ನ ಮಾತ ಸುತ್ತಮುತ್ತ ಅವ್ರಿವ್ರ ಮಾತು ಕೇಳಿ ಕೇಳಿ ನನ್ನ ಕಿವಿ ತುಂಬೋಗಿದೆ. ಇನ್ನು ನಿನ್ನ ಮಾತು ನಾನು ಎಲ್ಲಮ್ಮ ಇಟ್ಕೊಳ್ಳಿ. ಶಾಸ್ತ್ರಿಗಳೇ, ಏನು ಅಂದ್ರೆ ನಾನು ಕರೀದೇ ಹೋದ್ರು ನೀವು ಈ ಶುಭ ಮುಹೂರ್ತಕ್ಕೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇನ್ವಿಟೇಷನ್ ಕೊಡ್ತಾ ಇದ್ದೆ, ಆದ್ರೆ ನಿಮ್ ಅಡ್ರೆಸ್ ಮರ್ತ್ಬಿಟ್ಟೆ. ಪಾಪು, ಏನ್ ಡ್ಯಾಡಿ? ಇವನ್ ಕರ್ಕೊಂಡು ಹೋಗಿ ಜಮಖಾನದ ಮೇಲೆ ಮುಂದಿನ ಸಾಲಲ್ಲೇ ಕೂಡ್ಸಮ್ಮ.
ಈ ಮದುವೆನ ಕಣ್ತುಂಬ ನೋಡ್ಲಿ. ಸರಿ ಡ್ಯಾಡಿ, ಬನ್ನಿ ಆಂಟಿ. ಏನು, ನಾನು ಆಂಟಿನಾ? ಹೌದು, ಕಾಲಕ್ಕೆ ತಕ್ಕಾಗೆ ನಾವು ಬದಲಾಗ್ಬೇಕು ಆಂಟಿ. ಯಾವ ಟೈಮ್ನಲ್ಲಿ ಏನೇನ್ ಆಗ್ಬೇಕೋ ಅದೇ ಆಗತ್ತೆ. ಅದನ್ನೇ ಟೈಮು ಅಂತ ಅನ್ನೋದು. ನಾನು ಅವತ್ತೇ ಹೇಳದ್ನಲ್ಲ, ಅಲ್ಲಿರೋ ಆಂಟಿ ಅಮ್ಮ ಆಗ್ತಾಳೆ, ಅಮ್ಮ ಆಗಿರೋ ನೀನು ಆಂಟಿ ಆಗ್ತೀಯ ಅಂತ. ಅದೇ ಆಯ್ತು. ಇದನ್ನೇ ಟೈಮು ಅನ್ನೋದು. ಮಕ್ಕಳೇ ದೇವ್ರು ಅಂತ ಹೇಳೋದು ಸತ್ಯ. 6 ತಿಂಗಳು ಎದುರಿಗಿಲ್ಲದೆ ಇದ್ರೆ ಅಮ್ಮನ್ನೇ ಮರ್ತು ಬಿಡುತ್ತವೆ ಎಲೆ ಜೀವಗಳು. ಒಂದ್ ಕೆಲ್ಸ ಮಾಡಿ, ಅಕ್ಷತೆಯನ್ನು ಕೈಲಿಟ್ಕೊಂಡು ಮುಂದಿನ ಸಾಲಲ್ಲೇ ಕೂತಿರಿ. ಇನ್ ಸ್ವಲ್ಪ ಹೊತ್ತಿಗೆ ಅರ್ಚಕರು ಮಾಂಗಲ್ಯಂ ತಂತು ನಾನೇನಾ ಅಂತ ಹೇಳ್ತಾರೆ. ಮಾಂಗಲ್ಯ ಧಾರಣೆ ಆಗುತ್ತೆ. ಕೈಲಿರೋ ಅಕ್ಷತೆಯನ್ನು ಹಾಕಿ ಕಂಟು ಪೂರ್ತಿ ತಿಂದು ಗೌರವದಿಂದ ಹೊರಟೋದಿ. ಇಲ್ಲ, ನಾನು ಹೋಗಕ್ ಬಂದಿಲ್ಲ ರೀ, ನಿಮ್ ಜೊತೆ ಬಾಳಕ್ ಬಂದಿದ್ದೀನಿ. ಅದು ಮುಗಿದೋದ್ ಕತೆ. ನನ್ನ ಜೀವನದಲ್ಲಿ ಈಗ ಹೊಸ ಅಧ್ಯಾಯ ಪ್ರಾರಂಭ ಆಗಿದೆ. ಇಲ್ಲಿ ಹಿರಿಯರೆಲ್ಲ ಸೇರಿದ್ದಾರೆ. ಅವರೆಲ್ಲರ ಮುಂದೆ ನಿಂಗೇನ್ ಜೀವನಾಂಶ ಬೇಕೋ ಕೇಳು, ಕೊಟ್ಬಿಡ್ತೀನಿ. ಬೇಡ, ನನಗ್ ಜೀವನಾಂಶ ಬೇಡ, ನನಗ್ ಜೀವನ ಬೇಕು. ನಿಮ್ ಜೊತೆ ಬಾಳ್ಬೇಕು. ನಾನ್ ದುರಹಂಕಾರದಿಂದ ತಪ್ಪಾಗಿ ನಡ್ಕೊಂಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ. ನೀವ್ ಹೇಳಿದ ಹಾಗೆ ನನ್ ಜೊತೆಲಿದ್ದ ದರ್ಪ, ದುರಹಂಕಾರ, ಸೇಡು, ಹೊಟ್ಟೆ ಉರಿ, ಹಠಮಾರಿತನ ಎಲ್ಲಾ ತರ್ದು ಬಂದಿದ್ದೀನಿ. ನಾನ್ ಮಾಡಿದ ತಪ್ಪಿಗೆ ನೀವೇನ್ ಶಿಕ್ಷೆ ಕೊಟ್ರು ಅನುಭವಿಸಕ್ ಸಿದ್ಧವಾಗಿದ್ದೀನಿ. ದಯವಿಟ್ಟು ನನ್ ಕೈ ಬಿಡ್ಬೇಡಿ. ಅಂದ್ರೆ ನೀನ್ ಮಾಡಿದ ತಪ್ಪಿಗೆ ಕ್ಷಮೆ ನೀಡ್ತಾಳೋ ಇಲ್ಲ ಶಿಕ್ಷೆ ವಿಧಿಸ್ತಾಳೋ ಅದು ಆಕೆಗೆ ಸೇರಿತು. ನನ್ನ ದೇಹದಲ್ಲಿ ಉಸಿರಿರೋವರೆಗೂ 10 ಜನಗಳ ಮುಂದೆ ನಾನ್ ನಿಜ ಹೇಳಲ್ಲ ಅಂತಿದ್ದೆ. ಈಗ ನನ್ನ ದೇಹದಲ್ಲಿ ಉಸಿರಿರೋವಾಗ್ಲೇ ಇಲ್ಲಿರೋ ಜನಗಳ ಮುಂದೆ ನಾನ್ ನಿಜ ಹೇಳ್ತಾ ಇದ್ದೀನಿ. ನೀವು ಗಂಗೆ ಅಷ್ಟೇ ಪವಿತ್ರವಾದವರು. ನಿಮಗೂ ನನ್ ಗಂಡನ್ಗೂ ಯಾವ ವಿಧವಾದ ಸಂಬಂಧನೂ ಇಲ್ಲ. ಇಲ್ಲಿರೋ ಜನಗಳ ಮುಂದೆನೆ ನಾನ್ ನಿಮ್ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಕೊತಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಸೌಮ್ಯ, 10 ಜನಗಳ ಮುಂದೆ ನಿನ್ನ ಕೈಲಿ ಕಾಲು ಹಿಡಿಸ್ಕೊಂಡು ನಿನಗೆ ಅವಮಾನ ಮಾಡಿಸ್ಬೇಕು ಅಂತ ನನ್ನ ಉದ್ದೇಶ ಅಲ್ಲಮ್ಮ. ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದ ಯಾವ ಹೆಣ್ಣಾದ್ರೂ ಸರಿ, ಅವಳು ತನ್ನ ಗಂಡನ ಇನ್ನೊಬ್ಬಳ ಪಾಲ್ ಮಾಡಲ್ಲಮ್ಮ. ನಿನ್ನ ಗಂಡ ಕಳ್ಳ ಕಪಟ ಅರಿಯದ ದೇವರಂತವರು. ನಿನ್ನ ಹಠಮಾರಿತನದಿಂದ ಅವ್ರನ್ನ ಅಲಕ್ಷ್ಯ ಮಾಡ್ದೆ. ನಿನ್ನ ಅತ್ತೆ ಅವ್ರನ್ನ ಕಡೆಗಾಣಿಸ್ದೆ. ನೀನು ಹೆತ್ತ ಮಗುನೇ ಅಸಡ್ಡೆಯಿಂದ ಕಂಡೆ. ಇದಕ್ಕೆಲ್ಲ ಒಂದು ಮುಕ್ತಾಯ ಹಾಕಬೇಕು ಅಂತಾನೆ ಈ ಅಗ್ನಿ ಪರೀಕ್ಷೆನ ಸವಾಲಾಗಿ ತಗೊಂಡೆ. ಈಗಿಲ್ಲಿ ನಡೀತಿರೋ ಮದುವೆ ನನಗೂ ಮಧುಗಲ್ಲಮ್ಮ. ಕಾಣಿಯಾಗಿರೋ ಮಗು ಸಿಕ್ಕಿದ್ರೆ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಸ್ತೀನಿ ಅಂತ ಹರಕೆ ಹೊತ್ತಿದ್ದೆ. ಇವತ್ತ ಹರಕೆ ಸಲ್ಲಿಸ್ತಾ ಇದ್ದೀನಿ. ಅಲ್ಲೋಡು. ಓಂ ಹಿರಣ್ಯವರ್ಣಾಂ ಹರಿಣೀಂ ನನ್ನ ಹಠಮಾರಿ ಮಗಳು ತನ್ನ ಗಂಡನ ಜೊತೆ ಸುಖವಾಗಿ ಬಾಳ್ವೆ ನಡೆಸುವಾಗ ಮಾಡಿದ್ರೆ ನಿನಗೊಂದು ಚಿನ್ನದ ತಾಳಿ ಅರ್ಪಿಸ್ತೀನಿ ಅಂತ ನಾನು ಹರಕೆ ಹೊತ್ಕೊಂಡಿದ್ದೆ. ಎಲ್ಲ ಶುಭವಾಗಿ ಆಯ್ತು. ಅರ್ಚಕರೇ, ಮಾಂಗಲ್ಯ ಧಾರಣೆ ಆಗ್ಲಿ. ಆಗ್ಲಿ ಆಗ್ಲಿ. ರಥ ಮಧ್ಯಾಂ ಹಸ್ತಿನಾಥ ಪ್ರಮೋದಿನೀಂ. ಭವಂತ ಮಹಾಂತಾನ ಗೃಹಂತ ಮಾಂಗಲ್ಯಧಾರಣ